जय मंगलम जय नमः पार्वती पतिश्व हर हर महादेव। गजाननं भूतगणाधिसेवितं कपिजम्बोफलहारभक्षितं उमासुतं शोकविनाशकारणं नमामि विघ्नेश्वरपादपङ्कजम्। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायण नमस्तुते। जय मंगलम जय नमः पार्वती पतिश्व हर हर महादेव। अखिलांड कोटि ब्रह्मांडधीश पंढरीनाथನ ಚರಣ ಪದ್ಮಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ, ಅದೇ ರೀತಿಯಾಗಿ ಆರಾಧ್ಯ ಗುರುವನ್ನು ಎನ್ನ ಹೃದಯ ಕಮಲದಲ್ಲಿ ನಮಸ್ಕರಿಸುತ್ತಾ, ಯಾವ ಒಂದು ಪರಾಶರ ಶಕ್ತಿ ಜಗನ್ಮಾತೆ ನವರಾತ್ರಿಯ ನಿಮಿತ್ತವಾಗಿ ಈ ಒಂದು ಸ್ಥಾನದಲ್ಲಿ ಆಸೀನರಾದಂತಹ ಅಧಿಷ್ಠಾನವಾದಂತಹ ಜಗನ್ಮಾತೆಯ ಚರಣಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಯಾವುದನ್ನು ತಿಳಿದುಕೊಂಡು ಮುಮುಕ್ಷತ್ವವನ್ನು ಹೊಂದಬೇಕು ಅಂತೇಳಿ ಬಂದಂತಹ ಎಲ್ಲ ಶ್ರೋತ್ರವಂತರ ಹೃದಯದಲ್ಲಿ ಚೈತನ್ಯ ರೂಪವಾದಂತಹ ಪರಮಾತ್ಮನಿಗೆ ನಮಸ್ಕರಿಸುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆ ಜಗನ್ಮಾತೆಯ ಕೃಪೆಯನ್ನು ನಾವು ಪಡೆದುಕೊಳ್ಳಬೇಕಾದ್ರೆ ನಾವು ತ್ರಿಕರಣ ಶುದ್ಧಿಯಾಗಿ ನಾವು ಶ್ರವಣ ಮಾಡಬೇಕಾಗ್ತದೆ. ಆ ಶ್ರವಣವನ್ನು ನಾವು ನೀವೆಲ್ಲರೂ ಮಾಡುತ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿಶ್ವ ಹರ ಹರ ಮಹಾದೇವ್। आदिशक्ति माता की, श्री ब्रह्मचारिणी माता की, चंद्रघंटा माता की, आदिलक्ष्मी माता की। जय मंगलम जय नमः पार्वती पतिश्व हर हर महादेव। नवरात्रिಯ ನಿಮಿತ್ತವಾಗಿ ಆ ಜಗನ್ಮಾತೆಯ ಶಕ್ತಿಯನ್ನ, ಜಗನ್ಮಾತೆಯ ಕರುಣೆಯನ್ನು ನಾವು ಪಡೆದುಕೊಳ್ಳಬೇಕಾದ್ರೆ ನಾವು 4 ದಿನದವರೆಗೆ ಆ ಜಗನ್ಮಾತೆ ನಮಗೆ ತನ್ನ ಒಂದು ಸ್ಥೂಲ ಸ್ವರೂಪದಿಂದ ಬಂದು ತನ್ನಲ್ಲಿರುವಂತಹ ಜ್ಞಾನ ಗ್ರಂಥದ ಮೂಲಕವಾಗಿ ವ್ಯಕ್ತಪಡಿಸಿದಳು. ಅದೇ ರೀತಿಯಾಗಿ ಆ ಜಗನ್ಮಾತೆ ತಾನು ಶೈಲಪುತ್ರಿಯಾಗಿ, ಬ್ರಹ್ಮಚಾರಿಣಿಯಾಗಿ, ಚಂದ್ರಘಂಟ ಆಗಿ ಆ ತನ್ನ ರುದ್ರ ರೂಪದಲ್ಲಿ ನಮ್ಮಲ್ಲಿರುವಂತಹ ಅಜ್ಞಾನವನ್ನ, ನಮ್ಮಲ್ಲಿರುವಂತಹ ಕಶ್ಮಲಗಳನ್ನೆಲ್ಲವನ್ನು ಸ್ವಚ್ಛ ಮಾಡಿರಲಿ. ಅದರ ಜೊತೆಗೆ ಯಥಾ ಪಿಂಡಾಂಡ ತಥಾ ಬ್ರಹ್ಮಾಂಡ ಅನ್ನೋ ಹಾಗೆ ತನ್ನಲ್ಲಿರುವಂತಹ ಅದ್ಭುತ ಶಕ್ತಿಯನ್ನ ಹಾಗೂ ಆ ಜಗನ್ಮಾತೆ
ಎಲ್ಲ ದುಷ್ಟರನ್ನ ಸಂಹಾರ ಮಾಡ್ತಾ ಮಧುಕೈಟರನ್ನು ಸಂಹಾರ ಮಾಡಿದ್ರು, ಚಿಕ್ಷುರನ್ನು ಸಂಹಾರ ಮಾಡಿದ್ರು. ಅಂದ್ರೆ ನಮ್ಮಲ್ಲಿರುವಂತಹ ಆ ಜಗನ್ಮಾತೆ ಹೇಳ್ತಾಳ, ಅದು ಆ ಲೌಕಿಕದಲ್ಲಿರುವಂತಹ ಹಿಂದೆ ನಡೆದಂಥದ್ದು ಏನಾಗಿತ್ತಲ್ಲ ಅದೇ ರೀತಿಯಾಗಿ ನಮ್ಮಲ್ಲಿರುವಂತಹ ಆಶಯಗಳನ್ನು, ಅರಿಷಡ್ ವೈರಿಗಳನ್ನು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಸ್ತರನ್ನುವಂಥದ್ದನ್ನ ಜಗನ್ಮಾತೆ ತನ್ನ ಒಂದು ಜ್ಞಾನ ಶಕ್ತಿ ಹಾಗೂ ತನ್ನ ಕ್ರಿಯಾಶಕ್ತಿಯಿಂದ ಅದನ್ನು ನಮ್ಮನ್ನ ಸ್ವಚ್ಛ ಮಾಡಿ ಕೊನೆಯದಾಗಿ ದುಷ್ಟನಾದಂತಹ ಯಾವ ಮಹಿಷಾಸುರ, ನೀನು ನೋಡಿದೀವಲ್ಲ, ಮಹಿಷಾಸುರ ಅನ್ನುವಂಥವನು ದುಷ್ಟ. ಎಷ್ಟು ದುಷ್ಟಿದ್ದಂದ್ರೆ ದೇವತೆಗಳು ಮೊದಲಾಗಿ ಅವನಿಗೆ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಜಗನ್ಮಾತೆಯನ್ನ ಕರೆದುಕೊಂಡು ಬಂದು ಆ ಜಗನ್ಮಾತೆ ಯುದ್ಧಕ್ಕೆ ತಯಾರಾಗಿ ಆ ಅಸುರನ ಮೇಲೆ, ಯಾವ ಈ ಮಹಿಷಾಸುರನ ಮೇಲೆ ಎಷ್ಟೋ ವರ್ಷಗಳವರೆಗೆ ಜಗನ್ಮಾತೆ ಯುದ್ಧವನ್ನು ಮಾಡ್ಯಾರ. ಅವಾಗ ನಾವು ನೋಡಿದ್ದೀವಿ ನಿನ್ನೆ ದಿನ ದೇವತೆಗಳು ಮೊದಲಾಗಿ ಏನ್ ಮಾಡ್ರಂದ್ರ, ದೇವತೆಗಳಿಗೆ ಈ ಜಗನ್ಮಾತೆಯನ್ನ ನಾವು ಕರೆದುಕೊಂಡು ಬಂದಿದ್ದೀವಿ, ಕರೆ ಈಕೆಯಿಂದನೂ ಇದು ಸಾಧ್ಯ ಇಲ್ಲ, ಮಹಿಷಾಸುರನೇ ಗೆದಿತಾನ ಅನ್ನುವಂತಹ ಒಂದು ಆರ್ಭಟವನ್ನು ಎಷ್ಟು ಕ್ರೂರವಾಗಿತ್ತಂತಂದ್ರೆ, ಅಂಜಿ ದೇವತೆಗಳು ಮೊದಲಾಗಿ ಆ ಮಹಿಷಾಸುರನ ಯುದ್ಧ ಮಾಡೋದನ್ನು ನೋಡಿ ಮೂರ್ತಿ ಹೋಗ್ಬಿದ್ರು. ಎಲ್ಲ ನೋಡಿದ್ವಿ ನಿನ್ನ. ಅಷ್ಟೇ ಅಲ್ಲ, ಸೂರ್ಯ ಪ್ರಕಾಶಿಸಕ್ಕೆ ಕಾಂತರಿಕಿಲ್ಲ, ಅಷ್ಟು ಒಂದು ದೇವಿ ಮೇಲೆ ತನ್ನ ಶಕ್ತಿಯನ್ನ ಬಾಣಿಟ್ಟಿರ್ಬೋದು, ಬಿಲ್ಲುಗಳಿಂದ ತನ್ನ ಶಕ್ತಿಯಿಂದ ಮಹಿಷಾಸುರ ಏನ್ ಮಾಡಿದಂದ್ರ ಆ ದೇವಿಯನ್ನ ನಮ್ಮ ಕಾಣದಂಗ ಆವರಿಸಿತ್ತು. ಅದೇ ರೀತಿಯಾಗಿ ನಮ್ಮಲ್ಲಿರುವಂತಹ ಚೈತನ್ಯ ಸ್ವರೂಪವಾದಂತಹ ಜಗನ್ಮಾತೆ ನಮ್ಮ ಹೃದಯದಲ್ಲಿನೂ ಇದ್ದಾಳೆ. ಆ ಜಗನ್ಮಾತೆ ಹೇಳ್ತಾಳ ಏನಂದ್ರೆ, ನಿಮ್ಮ ಹೃದಯದಲ್ಲಿ ನಾನು ಇದ್ದೀನಿ, ನೀನು ಹೊರಗಡುಗಾಡಕತ್ತಿ. ತೈಸಾ ಹೃದಯಾಮಿದ್ದೀಮಿ ರಾಮು ಅಸ್ತಾ ಸರ್ವ ಸುಖಾಚಾರಾಮು ಕಿ ಭ್ರಾಂತಿ ಶಕಾಮು ವಿಷಯಾಮಿ. ನಾನು ನಿನ್ನ ಹೃದಯದಲ್ಲೇ ಇದ್ದೀನಿ. ನೀನೇನು ಮಾಡಿದಪ್ಪ ಅಂದ್ರ, ಯಾವ ರೀತಿಯಾಗಿ ಆ ಮಹಿಷಾಸುರನ ಒಂದು ಅಹಂಕಾರ ಇತ್ತಲ್ಲ, ಆ ಅಹಂಕಾರದಂತೆ ನೀನು ಏನು ಮಾಡಿದೆ ಅಂತಂದ್ರ, ವಿಷಯದಲ್ಲಿ ಲಂಪಟನಾಗಿ ನೀನು ಮಾಡಿದೆ ಅಂದ್ರೆ ನನ್ನ ರೂಪ ನಿನಗೆ ಕಾಣುವ. ದೇವರ ದೂರ ಇಲ್ರಿ, ದೇವರನ್ನ ಪ್ರತ್ಯಕ್ಷ ಮಾಡೋ ದೂರಲ್ಲ. ಅದಕ್ಕೆ ಒಂದು ಉದಾಹರಣೆ ಕೊಟ್ಟಾರ ಮಹಾತ್ಮರೇ. ಅಂದ್ರೆ ಹೆಂಗಂದ್ರೆ, ನೀರಿನ ಮೇಲೆ ಕಪ್ಪಿ ಮಾಸ ಕಟ್ಟಿರ್ತದ, ನೀರಿನ ಮೇಲೆ ಕಪ್ಪಿ ಮಾಸ ಕಟ್ಟಿರ್ತದಿಲ್ರಿ, ಇಷ್ಟು ದಪ್ಪ 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 ಎಲ್ಲ ಮಾಡಿ ಅದು ಕಪ್ಪಿ ಮಾಸ ಬಿಟ್ರೆ ಅದ್ರ ಮೇಲೆ ಹುಲ್ ಬೆಳೆದಿರ್ತದ. ಅಚಾನಕ್ ಚಂದ ಐತಿ ಅಂತೇಳಿ ಏನಾರು ಕಾಲಿಟ್ರೆ ಅಂದ್ರೆ ಏನಾಕತಿ, ಮನೆಗಳು ಆ ಕಪ್ಪಿ ಮಾಸ ತೆಗೆದಾಗ ಏನ್ ಕಾಣ್ತದ, ನೀರ್ ಕಾಣ್ತದ. ಹಂಗೆ ನಮ್ಮಲ್ಲಿರುವಂತ ಕಾಮ, ಕ್ರೋಧ, ಲೋಭ, ಮೋಹ, ಮದಗಳನ್ನ ಒಂದೊಂದಾಗಿ 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 ನಾವು ಬಿಟ್ಟಿದ್ದಾರೆ. ಏನಾಗೈತೆ ಅಂದ್ರ ಸ್ವಚ್ಛ ನಮ್ಮ ಪರಿಪೂರ್ಣ ಚೈತನ್ಯ ಸ್ವರೂಪ ಹೆಂಗೈತೆ ಅಂದ್ರ ಆ ಯಥಾ ಆ ಜಗನ್ಮಾತೆ ಶಕ್ತಿನ ಕಾಣ್ತದೆ. ಅಂತ ಶಕ್ತಿಯನ್ನ ನಮಗೆ ಆಗುದಿಲ್ಲ ಅಂತ ತಿಳ್ಕೊಂಡು ಜಗನ್ಮಾತೆಯೇ ತಾನೇ ಅವತಾರವನ್ನು ತಾಳಿಕೊಂಡು ಬಂದು ಗುರುರೂಪವಾಗಿ ಬಂದು ನಮ್ಮನ್ನ ಉದ್ಧಾರ ಮಾಡ್ತಾರ. ಅದಕ್ಕಾಗಿ ಈ ನಮ್ಮ ಭಾರತದಲ್ಲಿ ಈ ಪರಂಪರೆಗಳು ಬೆಳೆದುಕೊಂಡು ಬಂದವು. ಬ್ಯಾರೆ ದೇಶದಾಗ ಏನ್ ಸಿಗಂಗಿಲ್ರಿ. ಅಲ್ಲಿ ಏನಂದ್ರ ಆಹಾರ ಭಯ ಮೈಥುನಂಚ, ಆಹಾರ ನಿದ್ರಾ ಭಯ ಮೈಥುನಂಚ. ಏನ್ ಮಾಡೋದಂದ್ರೆ ತಿನ್ನೋದು, ಮಕ್ಕಳ ಹಿಡಿದು ಸತ್ತು ಹೋಗ್ಬಿಡೋದು, ಏನಿಲ್ಲ. ಅವ್ರು ಇದು ಜ್ಞಾನ ಸಿಗೋದಿಲ್ಲ. ಅದಕ್ಕೆ ಭಾಗವತದಲ್ಲಿ ಒಂದು ಸುಂದರವಾದಂತಹ ಶ್ಲೋಕ ಕೊಡ್ತಾನೆ, ಭರತ ಕಂಡ ನರದೆಯ ಹೇ ಪರಮ ಭಾಗ್ಯಾಚ ಸಂಪತ್ತಿ. ಇದನ್ನ ಯಾಕೆ ವಿಷಯ ಹೇಳತ್ತೇನೆಂದ್ರೆ, ಭಾಗವತದಲ್ಲಿ ನೀವು ಭಾರತ ದೇಶದಲ್ಲಿ ಹುಟ್ಟಿದರಲ್ಲ, ಇದರಂತ ಭಾಗ್ಯ ಮತ್ತೊಂದೇನಿಲ್ಲ ಅಂತ. ಯಾಕಂತ ಕೇಳ್ರ, ನಿನಗ ಭಗವಂತನ ಚಿಂತನೆಯನ್ನ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರ ಮಾಡಿದ
ಕೇಳಾಕರ ಬರ್ತೈತಿ. ನಿನಗೆ ದಾನ ಧರ್ಮಾದಿಗಳನ್ನ ಮಾಡಕ್ಕಾಗಲಿಲ್ಲ ಅಂದ್ರ ಮಾಡಿದ ಪ್ರಸಾದ ರೂಪವಾಗಿ ನಿನ್ಗೆ ಸೇವನೆ ಮಾಡಲಿಕ್ಕಾಗಿ ಬರ್ತದ. ಅಷ್ಟಲ್ಲ, ಇದು ಎರಡು ಬೇಡಪ್ಪ ಅಂದ್ರೆ ನಿನ್ನ ಕಾಣದ ಹಾಗೆ ಎಷ್ಟೋ ಮಹಾತ್ಮರ ಉಸಿರು ಬಿಟ್ಟಂತ ಉಸಿರದಿಂದ ನಮಗೆ ಸ್ಪರ್ಶ ಆಗೋದ್ರಿಂದ ನಮ್ಮಲ್ಲಿಂತ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂತ ಪವಿತ್ರವಾದ ಭೂಮಿಯಲ್ಲಿ ಈ ನಮ್ಮಲ್ಲಿರುವಂತ ಪ್ರತಿಯೊಂದು ಋತುವಿನಲ್ಲಿ ಒಂದೊಂದು ಪರಮಾತ್ಮನ ಒಂದು ಚಿಂತನೆಯನ್ನ ಮಾಡುವುದು ಪರಂಪರೆಯನ್ನು ನಮ್ಮ ಋಷಿಮುನಿಗಳಾತು ಹಿರಿಯರು ಗುರುಗಳು ಇದನ್ನ ನಮ್ಗೆ ಯಾಕೆ ಮಾಡ್ಯಾರಪ್ಪ ಅಂದ್ರೆ ಯಾವಾಗಲೂ ಎಡಬಿಡದು ಆ ಗುರುವಿನ ಆ ಪರಮಾತ್ಮನ ಚಿಂತನದಲ್ಲಿ ನೀನು ಇರು ಅಂತ ತಿಳ್ಕೊಂಡು ಒಂದೊಂದು ಮಾಸದಲ್ಲಿ ಒಂದು ವಿಶೇಷವಾದಂತಹ ಶಕ್ತಿಯನ್ನ ಆರಾಧನೆಯ ಮಾಡಲಿಕ್ಕೆ ಆ ಋಷಿಮುನಿಗಳ ಹಿರಿಯರು ನಮಗೆ ಆ ಪರಂಪರೆಯನ್ನು ಹಾಕೊಂಡು ಬಂದಾರ. ಅದೇ ರೀತಿಯಾಗಿ ಇವತ್ತಿನ ದಿವಸ ನಾವು ಈ ನವರಾತ್ರಿಯಲ್ಲಿ ಐದನೇ ದಿನದಲ್ಲಿ ಆ ಜಗನ್ಮಾತೆಯನ್ನ ಸ್ಕಂದ ಮಾತಾ ಅಂತ ಕರೀತಾರೆ. ನೋಡಿ, ಸ್ಕಂದ ಮಾತಾ ಅವತಾರ ಯಾಕಂದ್ರ ಚಂದ್ರಘಂಟ ನೀನು ನೋಡಿದ್ದೀವಿ, ಚಂದ್ರಘಂಟ ದೇವಿಯ ಚಂದ್ರಘಂಟ. ಅದೇ ರೀತಿಯಾಗಿ ಕುಷ್ಮಂಡ ದೇವಿ ಇವತ್ತು ಬರೋದು ಸ್ಕಂದ ಮಾತಾ. ಅಂದ್ರೆ ಸ್ಕಂದ ಮಾತಾ ಮತ್ತು ನಾಳೆ ಬರುವುದು ಕಾತ್ಯಾಯಿನಿ ಅಂತ ಬರುತ್ತದೆ. ಇವು ಲಕ್ಷ್ಮಿ ಅವತಾರಗಳಂತ ಬರ್ತವೆ. ಇನ್ನ ದೇವಿ ಎಲ್ಲ ಸಂವಾರ ಹೆಂಗ ಮಾಡ್ಯಾವ ಮಾಡಲಿಲ್ಲ ಸಂವಾರ. ಆ ಸಂವಾರ ಹೆಂಗ ಮಾಡಿಳು ನಾವು ಇಲ್ಲಿವರೆಗೆ ಅಂತಃಕರಣ ಚಿತ್ತಿಯಾಗಿ ನಾವು ಕೇಳಿದ್ದಾದ್ರೆ ನಮ್ಮಲ್ಲಿರುವಂಥವು ಎಲ್ಲ ಸ್ವಚ್ಛ ಆಗಿ ಹೋಗ್ತದ. ಸ್ವಚ್ಛ ಆದ್ಮೇಲೆ ನಾವೇನ್ ಮಾಡ್ಬೇಕಂದ್ರೆ ಅಲ್ಲಿ ಒಳ್ಳೆ ಬೀಜನ ಹೊಲ ಸ್ವಚ್ಛ ಆದಾಗ ಬೀಜ ಹಾಕ್ಲಿಕ್ಕೆ ಹೆಂಗ್ ಬರ್ತದೋ ಹಂಗ ನಮ್ಮಲ್ಲಿ ಅಂತಃಕರಣಗಳೆಲ್ಲ ಸ್ವಚ್ಛ ಮಾಡ್ಯಾಳು ಜಗನ್ಮಾತೆ. ಈಗ ಎಲ್ಲ ದುಷ್ಟರನ್ನ ಸಂಹಾರ ಮಾಡ್ಯಾಳು. ಈಗ ಬಂದಂತಹ ಒಂದು ಅವತಾರದಲ್ಲಿ ಆ ಸ್ಕಂದ ಮಾತಾ ಅಂದ್ರೆ ಸ್ಕಂದ ಮಾತಾ ಅವತಾರ ತಾಳ್ಲಿಕ್ಕೆ ಕಾರಣ ಏನಂತಂದ್ರೆ ನಿನ್ ಯಾರ ಸತ್ರು, ನಿನ್ ಯಾರು ಸಂಹಾರ ಮಾಡಿದ್ರು? ಮಹಿಷಾಸುರನ ಸಂಹಾರ ಮಾಡಿದ್ರು ಜಗನ್ಮಾತೆ. ಮಹಿಷಾಸುರನ ಸಂಹಾರ ಮಾಡ್ಯಾರ. ಅವನಿಗೆ ಮತ್ತೊಬ್ಬ ಸಹೋದರ ಇದ್ದ, ಅವನೇ ಅಂದ್ರ ತಾರಕಾಸುರ. ಶಕ್ತಿ ಬಹಳ ಪ್ರಬಲ ಇವರು. ತಾರಕಾಸುರ ಅನ್ನುವಂತಹ ರಾಕ್ಷಸ ಉಳಿದಿದ್ದ. ಆ ಜಗನ್ಮಾತೆ ಸ್ಕಂದ ಮಾತೆ ಅವನ ಸಂಹಾರ ಮಾಡ್ಲಿಕ್ಕೆ ಬರ್ತಾಳ. ಯಾಕೆ ತಾರಕಾಸುರ ಅಂತಂದ್ರೆ ತಾರಕಾಸುರ ಇವು ಯಾಕೆ ಅವತಾರಗಳನ್ನು ತಾಳ್ತಾಳ ಮಣ್ಣಿಗೆ ಕೇಳಿದ್ರೆ ನೀವು ಒಂದೇ ದೇವರ ಇದು ಮಾಡೋದಿಲ್ಲ ಎಲ್ಲೆಲ್ಲ ಅಲ್ರಿ. ಇರುವುದಂಥದ್ದು ಕೈಯಲ್ಲಿರುವಂತ ಪರಮಾತ್ಮ ನಮ್ಮಲ್ಲಿ ಪಂಚೇಂದ್ರಿಯಗಳ ಕೊಟ್ಟರು ಒಂದೊಂದು ವಿಶೇಷವಾದಂಥ ಜ್ಞಾನ ಒಂದಕ್ಕೆ ಕೊಟ್ಟಾನ. ಕಣ್ಣಿಗೆ ಜ್ಞಾನ ಕೊಟ್ಟಂತೆ ಕಿವಿಗೆ ಕೊಟ್ಟಿಲ್ಲ, ಕಿವಿಗೆ ಕೊಟ್ಟಂತ ಜ್ಞಾನವನ್ನು ಮೂಗಿಗೆ ಕೊಟ್ಟಿಲ್ಲ, ಮೂಗಿಗೆ ಕೊಟ್ಟಂತ ಜ್ಞಾನವನ್ನು ನಾಲಿಗೆ ಕೊಟ್ಟಿಲ್ಲ, ನಾಲಿಗೆ ಕೊಟ್ಟಂತ ಸ್ಪರ್ಶ ಕೊಟ್ಟಿಲ್ಲ. ಒಂದು ವಿಶೇಷವಾದಂತ ಜ್ಞಾನವ ಒಂದೊಂದು ಧರ್ಮದಲ್ಲಿ ಒಂದೇ ದೇವರನ್ನ ಆಚರಣೆ ಮಾಡ್ತಾರೆ, ಕೆಲಸ ಮುಗಿದೋದ್ರಿ. ನಮ್ಮಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಎಲ್ಲ ದೇವರ ಅನುಷ್ಠಾನ ಯಾಕೆ ಮಾಡ್ತಾರೋ ಅಂತ ಕೇಳ್ರ ಇದರೊಳಗೆ ಇರುವುದು ನಮ್ಮ ಒಂದು ಪರಂಪರೆ, ಇದೇ ಇರುವುದಲ್ಲಿ ನಮ್ಮ ಸನಾತನ ಧರ್ಮ ಅಂತ ಕರೀತಾರೆ. ಯಾಕ ಅಂತ ಕೇಳ್ರ ಅಂತ್ಯಕಾಲೇಜು ಮಾಮೇ ಸ್ಮರಣ ಮುಕ್ತ ಕಲಿವರಂ. ಅಂತ್ಯಕಾಲದೊಳಗ ನಾಮಸ್ಮರಣೆ ನೆನಪಾಗಲಿ ಅಂತೇಳಿ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ, ಹೇಳಿ ಮುಂದೆ ಬರೋಣ. ಅದಕ್ಕೊಂದು ಹೆಂಗಪ್ಪ ಅಂತಂದ್ರೆ ಅಂತ್ಯಕಾಲದೊಳಗ ನೆನಪಾದ್ರ ಯಾವ ಅಂತ್ಯಕಾಲದೊಳಗೆ ಯಾವ ವಾಸನೆಯನ್ನ ಹಿಡಿದುಕೊಂಡು ಪ್ರಾಣವನ್ನು ಬಿಡ್ತಾರಲ್ಲ ಮುಂದೆ ಅದೇ ಜನ್ಮದಲ್ಲಿ ಹುಟ್ಟುತ್ತಾರ. ಅಂತ್ಯಕಾಲೇಜು ಮಾಮೇ ಸ್ಮರಣ ಮುಕ್ತ ಕಲಿವರಂ ಪರಮಾತ್ಮ ಹೇಳ್ತಾರೆ. ಹಿಂದೆ ಈ ಭಾಗವತದಲ್ಲಿ ಒಂದು ಬರ್ತದೆ ಅಜಾಮೇಳ ಅಂತೇಳಿ ಶ್ರೇಷ್ಠವಾದಂತಹ ಭಗವತ್ ಭಕ್ತ ಶ್ರೇಷ್ಠವಾದಂತಹ ಭಕ್ತ ಹೆಂಗಿದ್ದ ಅಂತ ಕೇಳ್ರ ಅನನ್ಯವಾದಂತಹ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಹಗಲಿರುಳು ಮಾಡ್ತಿದ್ದ. ಅದಕ್ಕೆ ಸಂಘ ಸಂಜಾಯತೆ ಕಾಮ, ಕಾಮ ಕ್ರೋಧೋಭಯ ಜಾಯತೆ, ಕ್ರೋಧೋ ಸಮೂಹ, ಸಮೂಹ ಸ್ಮೃತಿ ಭ್ರಶ, ಸ್ಮೃತಿ ಭಂಶ ಬುದ್ಧಿನಾಶ, ಬುದ್ಧಿನಾಶ ಪ್ರಾಣಕ್ಷತಿ ಅಂತ ಭಗವತ್ ಪರಮಾತ್ಮನೇ ಹೇಳ್ತಾರೆ.
ಯಾವ ಸಂಘವನ್ನು ಹಿಡಿದರೆ ಯಾವ ಲಾಭ ಆಗ್ತದೆ. ಒಳ್ಳೆಯವರ ಅದೇನ ಸಜ್ಜನರ ಸಂಘ ಹೆಜ್ಜೇನು ಸವೆದಂತೆ ದುರ್ಜನರ ಸಂಘ ಎಂತದ ಅಜ್ಜನ ನೀರಿಗಿಂತ ಕಡಿಮೆ ಅಂತ. ಅವ ಏನ್ ಮಾಡಿದಂತಂದ್ರೆ ಒಳ್ಳೆಯವರ ಸಂಘವನ್ನು ಬಿಟ್ಟು ಏನ್ ಮಾಡಿದ, ದುರ್ಜನ ಸಂಘವನ್ನು ಮಾಡಿದ. ಹಂಗೆ ಯಾಕೆ ಹೇಳ್ತೀನಿ, ದುರ್ಜನರ ಸಂಘವನ್ನು ಮಾಡಿ ಏನು ಮಾಡಿದಪ್ಪ ಅಂತಂದ್ರ ಕಲಿಬಾರದಂತ ಕೆಟ್ಟ ಚಟಗಳನ್ನ ಕಲಿತ, ಮಾಡಬಾರದಂತ ಕೆಟ್ಟ ಕ್ರಿಯೆಗಳನ್ನು ಮಾಡಿದ. ಎಂತ ಕ್ರಿಯೆಗಳನ್ನು ಮಾಡಿದ ಅಂತ ಕೇಳ್ರ ಯಮಧರ್ಮ ರಾಜನಿಗೆ ಇವನ ಮಾಡಿದಂತ ಕೆಟ್ಟ ಕೆಲಸದಲ್ಲಿ ಯಾವ ಶಿಕ್ಷೆ ಕೊಡಬೇಕು ಅನ್ನುವಂಥದ್ದು ಮೊದಲಾಗಿದ್ದಿರ್ಕಿಲ್ಲ. ಅಂತ ಕೆಟ್ಟ ಕೆಲಸವನ್ನು ಮಾಡಿತ್ತು. ಅದಕ್ಕೆ ದುಷ್ಟರ ಸಂಘ ಅನ್ನುವಂಥದ್ದು ಬಹಳ ಕೆಟ್ಟ ಅಂತ ಕರೀತಾರೆ. ಅದಕ್ಕಾಗಿ ಅವನು ಮಾಡಿದಂತಹ ಕೆಟ್ಟ ಕೆಲಸದಿಂದ ಆದರೆ ಮನೆಯೊಳಗ ಒಳ್ಳೆ ಹೆಂಡತಿದ್ರು. ಅದೇ ನೋಡಿ, ಅದಕ್ಕೆ ಮಹಾತ್ಮರು ಹೇಳ್ತಾರೋ ಹೆಂಗಿರ್ಬೇಕಂದ್ರೆ ಅನುಕೂಲ ತಕ್ಕಂತೆ ಹೆಂಡತಿ ಇರಬೇಕಂತ, ಅಂದ್ರೆ ಪಾರಮಾರ್ಥ ಸಾಧಿಸಲಿಕ್ಕೆ ಸಾಧ್ಯ ಅಂತ ಕರೀತಾರೆ. ಆ ಅಜಾಮೇಳನಿಗೆ ಒಳ್ಳೆಯ ಒಂದು ಭಕ್ತಿ ಉಳ್ಳಂತ ಹೆಣ್ಮಗಳು ಒಂದು ಸರಿ ಏನಾಗ್ತಂದ್ರೆ ಅವನ ಮನೆಗೆ ಮಹಾತ್ಮ ಭಿಕ್ಷಾಂತಿ ಅಂತೇಳಿ ಮಹಾತ್ಮ ಬಂದ. ಅವಾಗ ಅದಕ್ಕೆ ಏನ್ ಮಾಡಿದ್ರು ಹೆಣ್ಮಗಳು ಅಂತಂದ್ರೆ, ಭಿಕ್ಷಾಂತಿ ಏನು ಬಂದಾಗ ತಾನು ಮನೆಯಲ್ಲಿ ಮಾಡಿದಂತಹ ತನಗೆ ಅಷ್ಟೇ ಇತ್ತು, ಆ ರೀತಿ ಮನೆಯೆಲ್ಲ ಖಾಲಿ ಮಾಡಿಬಿಟ್ಟಿದ್ರೆ ಅವ. ಹೆಂಗ ಆಗಿದ್ದ ಅಂತಂದ್ರೆ ಅವ ಅಜಮೇಳ ವೇಶ್ಯರ ಸಹವಾಸಕ್ಕೆ ಮಾಡಿ ತನ್ನಲ್ಲಿರುವಂತ ಎಲ್ಲಾ ಸಂಪತ್ತುಗಳನ್ನು, ಮುಂದಿನ ವಿಷಯ ಹೇಳ್ತೀನಿ, ಆ ಸಂಗತಿಯಿಂದ ತನ್ನಲ್ಲಿ ಮನೆಯಲ್ಲಿರುವಂತ ಸಂಪತ್ತವನ್ನು ಎಲ್ಲಾ ಖಾಲಿ ಮಾಡಿ ಆ ಹೆಣ್ಮಗಳಂತ ಗುಳದಾಳಿ ಕಾಲುಂದ್ರ ಮೊದಲಾಗಿ ಅವನ್ನೆಲ್ಲ ಮಾರಿ ಎಲ್ಲ ಮುಗಿಸಿ ಅಲ್ಲೇ ಇಲ್ಲೇ ದರುಡಿಸಕ್ಕೆ ಮಾಡ್ತಿದ್ದ ನೋಡ್ರಿ. ಅಂತ ವ್ಯಕ್ತಿ ಮನೆಯೊಳಗೆ ಏನಿರ್ಬೇಕ್ರಿ, ಪಾಪ ಏನೋ ಆಯ್ತು ಒಂದು ರೊಟ್ಟಿ ಮಾಡ್ಕೊಂಡು ಕೂತಿಳು, ಭಿಕ್ಷಾಂತಿ ಅಂತೇಳಿ ಏನು ಒಬ್ಬ ಸನ್ಯಾಸಿ ಬಂದ, ಅವಾಗ ತಂದು ಅದನ್ನ ಅವ್ರಿಗೆ ನೀಡ್ತಾ ಇದ್ದಾಳ. ಅವಾಗ ಸಂತುಷ್ಟ ಆದ ಮಹಾತ್ಮ. ಸಂತುಷ್ಟ ಆದ ತಕ್ಷಣ ಅಜಮೇಳ ಮನೆ ಬಂದೆ, ಯಾರು ಹೊಣೆ ಅಂತಂದ. ಎಂತ ಭಗವತ್ ಭಕ್ತನಿದ್ದವ ಈ ದುಷ್ಟ ಶಕ್ತಿಯನ್ನು ಪಡ್ಕೊಂಡ, ದುಷ್ಟರ ಸಂಘವನ್ನು ಮಾಡಿ ಈ ಮಾರ್ಗವನ್ನು ಬಿಟ್ಟಿದ್ದ. ಅವಾಗ ನೋಡಪ್ಪ, ಏನೋ ಅಂದ್ರೂ ಪರವಾಗಿಲ್ಲ, ಎಲ್ಲ ಅವನಿಗೆ ಭೇದ ಎಲ್ಲ ಆಯ್ತು ಇರಲಿ. ಮಹಾತ್ಮರಲ್ಲಿ ಸಂತರಲ್ಲಿ ಗುಣ ಎಂತದಂತಂದ್ರ ಮುಖಾದುರಾಚಾರಿ ವಿಷಯ ಆಸಕ್ತ ಸಂತ ಕೃಪೀತ್ಯಾಚ ನಾಶಿಜ. ಮಹಾತ್ಮರು ಎಂಥ ಗುಣ ಅಂತಂದ್ರೆ ಎಂಥ ಕೆಟ್ಟ ಗುಣ ಇದ್ದವ್ರು ಇದ್ರೂ ಉದ್ಧಾರ ಮಾಡುವುದು ಗುಣ. ಜನರು ಹೇಳ್ತಾರ, ಕಬ್ಬು ಗಾಣದಲ್ಲಿಕ್ಕೆ ಹಾಕಿ ಅರಿದೊಡೆ ನೊಂದೆನೆಂದು ಸಿಹಿ ಬಿಟ್ಟಿತಿ. ಆ ಕಬ್ಬ ಗಾಣದ ಹಾಕಿ ತಿರುವಿರ ಏನ ನೀವು ತರುವಾಕತ್ತಾನು ನನ್ನಕ್ಕೆ ಹಿಂಗೆ ಮಾಡಾಕತ್ತಾನಂತದ ಏನಾರ ವಿಷ ಆಕೈತೇನ, ಸಿಹಿನೇ ಕೊಡ್ತದ. ಅಂತ ಮಹಾತ್ಮ ಅಲ್ಲ ಅಪ್ಪ, ನೀನು ಕೊಟ್ಟಂತಹ ಒಂದು ಪ್ರಸಾದದಿಂದ ನಾನು ಸಂತುಷ್ಟ ಆಗಿದ್ದೀನಿ, ನಿನಗೇನು ಬರಬೇಕು ಬೇಡ ತಾಯಿ ಅಂತ ಹೇಳಿ. ಅವಾಗ ಆ ತಾಯಿ ಹೇಳ್ತಾಳ, ಅಪ್ಪ ಮಹಾತ್ಮರೇ, ನನಗೆ ಮಗ ಇಲ್ಲ, ಒಂದು ಮಗುನ ಕೊಡ್ರಿ. ಅವಾಗ ತಮ್ಮ ಶಕ್ತಿಯಿಂದ ಅವಳಿಗೆ ಆಶೀರ್ವಾದವನ್ನು ಮಾಡಿದ್ರು. ಆ ಆಶೀರ್ವಾದದಿಂದ ಮುಂದೆ ಏನು ಮಾಡಿದ್ರಪ್ಪ ಅಂದ್ರೆ ಮಗ ಹುಟ್ಟಿದ. ಆ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟರು. ನಾರಾಯಣ ಅಂತ ಹೆಸರಿಟ್ಟರು. ಮುಂದೆ ಬೆಳೀತಾ 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 ಇವು ಸ್ವಲ್ಪ ದೊಡ್ಡವಾದ. ಇವು ಏನಿದ್ದಲ್ಲ ಇವನೇನು ಸುಧಾರಿಸಲಿಲ್ಲ, ಅಜಮೇಳ ಸುಧಾರಿಸಲಿಲ್ಲ. ಎಲ್ಲ ಖಾಲಿಯಾಗಿ ವಯಸ್ಸಾಗಿ ನಾಕ ಮೂಕಗಳು ಲಾಗಳೆ ಲಾಳ ಹಣ್ಣಿ ಸೇಂಬುಡ ಸ್ವಾಣಾಪರಿ ಗತಿ ಜಾಲಿ ಯೋಗಿ ಕರತಿ ಹಾಡ. ಎಲ್ಲಿವರೆಗೆ ಮಾಡ್ತಾನ್ರಿ ಅವ? ಎಲ್ಲಿವರೆಗೆ ಯೌವನ ಇರ್ತೈತೆ ಎಲ್ಲಿವರೆಗೆ ಮಾಡ್ತಾನ? ಎಲ್ಲಿವರೆಗೆ ಯೌವನ ಇರ್ತದೆ ಎಲ್ಲ ನಡೀತದೆ. ಎಲ್ಲಿವರೆಗೆ ರೂಪ ಇರ್ತದೆ ಅಲ್ಲಿವರೆಗೆ ಹೆಣ್ಮಕ್ಳನ್ನ ನಡೀತದೆ. ಎಲ್ಲಿವರೆಗೆ ಶಕ್ತಿ ಇತ್ತು, ಎಲ್ಲಿವರೆಗೆ ಸಂಪತ್ತು ಇತ್ತು ನಡೀತು. ಮುಂದೆ ಕಟ್ಟಿಗೆ ಮಾತ ನಾಕ ಮೂಕಗಳು ಲಾಗಳೆ ಲಾಳ ಹಣ್ಣಿ ಸೇಂಬುಡ, ಕಿವಿ ಕೇಳವಲ್ಲು ಹೇಳ್ರಿ, ಆಮೇಲೆ ಕಣ್ಣು ಕಾಣವಲ್ಲು, ಎಲ್ಲ ಸುಳ್ಳು ಸೋರಾಕತ್ತಿತ್ತು ಎಲ್ಲ ಆತು. ಅವಾಗೆಲ್ಲ ವಿಚಾರ ಮಾಡಾಕತ್ತ. ಆದ್ರೂ ಯಮದೂತರಂದ್ರು ಇವು ಯಾವಾಗ ಸತ್ತಾನು, ಎಂಥ ಭಾಷೆ ಕೊಡಬೇಕಂತ ಅವರು ಹಾದಿ ಕಾಯ್ತಿದ್ರು. ಅಂತ್ಯಕಾಲ ಬಂದಿತ್ತು.
ಅವಾಗ ಅಂತ್ಯಕಾಲದೊಳಗೆ ಏನಾಯ್ತು ಅಂತ ಕೇಳ್ರ, ಆ ಮಗ ನಾರಾಯಣ ದೂರ ಇದ್ದಲ್ಲ, ಪ್ರಾಣ ಯಾರು ಹೇಳಿ ಬರ್ತೈತೆ? ಅಲ್ಪಾವಿಷ್ಯ ಮಾನವದಿಯ ಶತಗಣನತಿ ಅರ್ಧರತ್ರ ಕಾಯಿ. ಆ ಪ್ರಾಣ ಹೇಳಿ ಬರ್ತೈತಿ. ಯಾವಾಗ ಒಮ್ಮಿಗೆ ಪ್ರಾಣ ಹೋಗಾಕತ್ತಿತ್ತು, ದೂರಿಂದ ಮಗನ ಕರೆದ, ನಾರಾಯಣ ಒದರಿದ ನೋಡ್ರಿ. ನಾರಾಯಣ ಏನು ಒದಿರಿದ, ಒದರು ಕೊಡ್ದ ಏನ್ರಿ, ವಿಷ್ಣು ದೂತರ ಕೆಳಗೆ ಬಂದ್ಬಿಟ್ರು. ಇವರು ವಾರ ಅಣವಾರ ನಿಂತಿದ್ರು, ಇವನು ಯಾವಾಗ ಹೋಗ್ಬೇಕಂತೇಳಿ ಯಮದೂತರು ನಾರಾಯಣ ಅಂತ ಕರಿಕೊಡ್ದ, ಗರುಡ ಮಾಡಿ ಏರ್ಕೊಂಡವ್ರು ವಿಷ್ಣು ದೂತರು ಅಲ್ಲೇ ಪ್ರತ್ಯಕ್ಷರಾಗಿಬಿಟ್ರು. ಯಮದೂತರು ಹೇಳ್ರು, ಇದು ನಿಮ್ಮದಲ್ಲದ ಗಿರೇಕಿ, ಇದು ನಮ್ಮದೈತೆ, ನಾವು ಯಾವ್ದಂದ್ರು. ಯಾಕಂದ್ರೆ ಇವನು ಮಾಡಿದ ಲಿಸ್ಟ್ ಎಲ್ಲ ತಯಾರು ಮಾಡಿ ಎಷ್ಟು ಪಾಪ ಮಾಡ್ಯಾನು, ಅದಕ್ಕಾಗಿ ಇವ್ ನಮ್ಮ ಗಿರೇಕಿ ಐತಿ, ನಿಮಗ್ ಕೊಡುದಿಲ್ಲ, ಇವ್ ನಾವು ಒಯ್ಯಾವಂತಂದ್ರು. ಬೇಕಾದ್ರೆ ನೋಡೋದನ ನಿಮ್ಗೆ ವಿಷ್ಣುನಿಗೆ ಹೇಳ್ರಿ, ಖರೆ ಇವನಿಗೆ ಎಂತ ಪಾಪ ಕೊಡಬೇಕು ಅನ್ನೋದು ಯಮಧರ್ಮದ ರಾಜನ ಪುಸ್ತಕದ ಹುಡುಕಾಡಕತ್ತಾನ. ಅಂತ ಪಾಪ ಮಾಡ್ಯಾನ ಇವಾಗ, ನಾ ಪಾಪ ಕೊಡ, ಪಾಪ ಇದಕ್ಕೆ ನರಕಕ್ಕೆ ಒಯ್ಯಾವಂತಂದ್ರು. ಹಾಗಂದ್ರು ಅದೇನ್ ನಡೆಯಂಗಿಲ್ಲ ಅಂತಂದ್ರು. ನಿಮ್ದೆಲ್ಲ ಆಗಿರ್ಬೋದು. ಆದ್ರ ಪರಮಾತ್ಮನಿಗೆ ಅವನು ನಾರಾಯಣ ಅಂತೇಳಿ ಒದರಿದ್ದಲ್ಲ, ಅದು ಪರಮಾತ್ಮಗೆ ಕೇಳೈತಿ. ಯಾರು ಕೇಳೈತಿ? ಪರಮಾತ್ಮನ ಶ್ರೀಮನ್ ನಾರಾಯಣಿಗೆ ಕೇಳೈತಿ. ನಾರಾಯಣ ಆಜ್ಞೆ ಮೇರೆಗೆ ನಾವು ಇಲ್ಲಿ ಬಂದಿದ್ದೀವಿ. ಪರಮಾತ್ಮ ಹೇಳ್ಯಾನಂದ್ರ ಅವೆಲ್ಲ ಪಾಪ ಎಲ್ಲ ಖುಲಾಸ್. ಕಾರಣ ಏನಂದ್ರೆ ಇವ್ ಹೇಳು ತಾತ್ಪರ್ಯ, ಇವು ಶ್ರವಣಾದಿಗಳು ಹಿರಿಯರು ಎದಕ್ಕೆ ಮಾಡ್ಯಾರಪ್ಪ ಅಂತಂದ್ರ, ಹಗಲಿರುಳು ಯಾವಾಗಲೇ ನಮ್ಗೆ ಶ್ರವಣ ಆಗಲಿ 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 ಅಂತೇಳಿ ಯಾವಾಗ ಮರಣ ಬರ್ತೈತಿ ಗೊತ್ತೈತೇನ? ಎಂತ ದಿವಸ ಬರ್ತಾನಂತೆ ಯಾರ್ಯಾರ ಹಿಂದ ಈ ಎಕ್ಸ್ಪೈ ಇದು ಮೊಬೈಲ್ ಡೇಟ್ ಮುಗಿತೈತಿ, ಹಂಗೆ ಏನಾರ ಯಾರ್ಯಾರು ಹಾಕಿ ಕಳಿಸ್ಯಾನ ಇಲ್ಲ. ಕ್ಷಣೋ ಕ್ಷಣೋ ಹಾಚಿ ಕರಾವ ವಿಚಾರ ತರಾವಯ ಪಾರ ಭವ ಸಿಂಧು ನಾಸಿವಂತ ದೇಹ ಜಾಣಾನೇ ಸಕಲ ಆವಿಷ್ಕತೋ ಕಾಲ ಸಾವಲಾಡ್. ಮಾತ್ಮಿರಂತಾರಪ್ಪ, ಹಾವು ಹೆಂಗ ಕಪ್ಪಿಯನ್ನು ನುಗ್ಗಾಕತೈತಿ, ಹಂಗ ನಮ್ಮ ಆವಿಷಣವನ್ನ ಯಮಧರ್ಮ ನುಗ್ತಾ ಇದ್ದಾನ. ಹೆಂಗ ಹಾವ ಮುಂದೆ ಹೆಂಗ ಸರಿತೈತಿ, ಕಪ್ಪಿ ಮುಂದೆ ಸರದಂಗ ಹಾವು ಮುಂದೆ ನುಗ್ಗತದ, ಹಂಗ ನಮ್ಮ ಕಾಲನ್ನುವಂಥದ್ದು, ನಮ್ಮ ಆವಿಷ ಅನ್ನುವಂಥದ್ದು ನುಗ್ತಾ ಇದೆ. ಅದಕ್ಕಾಗಿ ನೀವು ಜಾಗೃತ ಆಗಿ ಯಾವಾಗಲೇ ಆ ಪರಮಾತ್ಮನ ಚಿಂತನೆಯನ್ನ, ಜಗನ್ಮಾತೆಯ ಶ್ರವಣವನ್ನ ಮಾಡಲಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರ. ಇದು ತಾತ್ಪರ್ಯ ಹೇಳೋದು. ಅದೇ ರೀತಿಯಾಗಿ ಆ ಕುಷ್ಮಂಡದ ಹೇಳ್ತೀನಿ, ಎಲ್ಲಿ ಬಂದಿವಿ, ಯಾವ ರಾಕ್ಷಸ ಯಾರು? ನಿನ್ನೆ ಸಂವಾರದ ರಾಕ್ಷಸ ಯಾರ? ಮಹಿಷಾಸುರ. ಇವತ್ತು ಸಂವಾರ ಯಾರು ಬಂದಾರು? ತಾರಕಾಸುರನ ಸಂಹಾರ ಮಾಡಲಿಕ್ಕೆ ಜಗನ್ಮಾತೆ ಏನ್ ಹೇಳಿಲ್ಲಲ್ಲ, ಆಕಿ ತಾರಕಾಸುರನು ಏನ್ ಮಾಡಿದಪ್ಪ ಅಂದ್ರ 7 ವಿಷಯಗಳು ಹೆಂಗ್ ಹೋಗ್ತಾವ ನೋಡಿ. ತಾರಕಾಸುರ ಏನ್ ಮಾಡಿದ್ರೆ ಘೋರವಾದಂತ ಬ್ರಹ್ಮನನ್ನು ಕೊಟ್ಟು ತಪಸ್ಸು ಮಾಡಿ, ಬ್ರಹ್ಮ ತಪಸ್ಸಿಗೆ ಮೆಚ್ಚಿ ನಿನಗೇನು ವರ ಬೇಕು, ನಿನಗೇನು ವರ ಬೇಕಂದಾಗ ಅವಂದ ಕೊಡ್ತೀಯ ಅಂದಾರ, ಕೊಡ್ತೀನಿ. ಶಿವನಿಂದ ಹುಟ್ಟಿದಂತ ಮಗಳಂತ ನನಗೆ ಪ್ರಾಣ, ನನ್ನ ಪ್ರಾಣ ಹೋಗ್ಬೇಕು, ಅವಾಗ ನನ್ನ ಮರಣ ಬರಬೇಕು. ಯಾಕ ಅವನು ಕೇಳಿದ್ರಿ ಅವ? ಯಾಕ ತಾರಕಾಸುರ ಶಿವನಿಂದ ಹುಟ್ಟಿದ ಮಗನಂದನೇ ನನಗೆ ಮರಣ ಬರ್ಬೇಕಂತ ಹೇಳಿದ? ಯಾಕ? ಬಹಳ ಶೇಣ ರಾಕ್ಷಸ. ಏನಾಗಿತ್ತು ಅಂತಂದ್ರೆ, ಹಿಂದೆ ಮೊದಲಿಂದ ಹೇಳಿದ್ನಲ್ಲ ನಿಮಗೆ, ಶಿವನ ಸತಿಯಾದಂತಹ ಸತಿದೇವಿ, ಹಿಂದಿನ ಜನ್ಮದಲ್ಲಿ ಸತಿದೇವಿ ಆ ಒಂದು ಯಜ್ಞದಲ್ಲಿ ತನ್ನ ಪ್ರಾಣವನ್ನು ಬಿಟ್ಟು ಸತ್ತು ಹೋಗಿದ. ಸತ್ತು ಹೋಗ್ಯಾಳಿಲ್ಲ, ಸತ್ತು ಹೋಗ್ಯಾಳ. ಮತ್ತೇನು ಶಿವ ಆಕಿ ವಿರಹದೊಳಗ ದುಃಖದೊಳಗ ತಾನು ತಪಸ್ಸದೊಳಗೆ ಕೂತಾನ. ಏನು ಶಿವನಿಗೆ ಆ ತಪಸ್ಸಿಂದ ಬರಾಮ ಯಾವಾಗ, ಆ ತಪಸ್ಸಿನಿಂದ ಬಂದು ಅವ್ ಮದುವೆ ಯಾವಾಗ, ಅವಾಗ ಮಕ್ಕಳು ಹುಟ್ಟುದು ಯಾವಾಗ, ಆಮೇಲೆ ನಾ ಸಾಯುವುದೇ ಯಾವಾಗ ತಿಳ್ಕೊಂಡು ಈ ರೀತಿಯಾಗಿ ಬ್ರಹ್ಮನಲ್ಲಿ ವರ ಪಡ್ಕೊಂಡಿದ್ದು ನೋಡ್ರಿ. ಅದಕ್ಕಾಗಿ ಆ ಬ್ರಹ್ಮನಿಂದ ವರ ಪಡ್ಕೊಂಡ್ ಪೆಟ್ಟಿಗೆ ಕೇಳಿಲ್ರಿ. ಏನು ಮಾಡಿದ ಅಂತ ಕೇಳ್ರ, ಎಲ್ಲಾ ಇಂದ್ರ ದೇವತೆಗಳನ್ನು ಅಗಲೇ ನೋಡಿ ಹೆಂಗ್ ಮಾಡಿದ್ರು ಹಿಂದ ರಾಕ್ಷಸರು, ಹಂಗ ಇವನು ಎಲ್ಲಾ ದೇವತೆಗಳನ್ನ ಇದನ್ನು ತನ್ನ ಅಧಿಕಾರದಲ್ಲಿ ತಕೊಂಡು ಏನ್ ಮಾಡಿದಪ್ಪ ಅಂತಂದ್ರ ಎಲ್ಲರನ್ನು ಖಾಲಿ ಮಾಡಿ ದೇವತೆಗಳೆಲ್ಲ ಓಡಿಸಿ ತನ್ನ ದರ್ಬಾರವನ್ನು ಮಾಡ್ತಾ ಇದ್ದ. ಆದ್ರೆ ಒಂದು ಏನಾಯ್ತು ಅಂತ ಕೇಳಿದ್ರೆ, ಎಲ್ಲಾ ದೇವತೆಗಳು ಆ ಬ್ರಹ್ಮನಲ್ಲಿ ಹೋಗಿ ಮರೆ ಹೋಗ್ತಾರ. ಏನಪ್ಪಾ ಅಂತಂದ್ರೆ, ಪರಮಾತ್ಮ ಬ್ರಹ್ಮದೇವ, ನೀನು
ನಮಗೆ ಈ ಒಂದು ಕಷ್ಟದಿಂದ ನಿವಾರಣೆ ಮಾಡಬೇಕು. ಯಾಕಂದ್ರೆ ತಾರಕಾಸುರ ಅನ್ನುವಂಥವು ಏನ್ ಮಾಡ್ಯಾನ ಅಂತಂದ್ರೆ ಇವತ್ತು ನಮ್ಮನ್ನ ಎಲ್ಲಾ ಕಸಬನ್ನ ನಮ್ಮನ್ನ ಖಾಲಿಯಾಗಿದ್ವಿ, ನಾವು ಬಹಳ ಕಷ್ಟ ಕೊಡ್ತಾ ಇದ್ದಾನೆ, ಎಲ್ಲಾ ಲೋಕದಲ್ಲಿ ಅವನೇ ಅಧಿಪತಿಯಾಗಿದ್ದಾನೆ ಅಂತಂದಾಗ ಬ್ರಹ್ಮದೇವಂದ ಇದು ನನ್ನಿಂದ ಆಗಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ದೇವತೆಗಳು ಎಲ್ಲರೂ ಕೂಡಿ ನಾವೇನ್ ಮಾಡಿದ್ವಿ ಅಂದ್ರೆ ಪರಮಾತ್ಮ ಶಿವ ತನ್ನ ಒಂದು ಧ್ಯಾನದಲ್ಲಿ ಹಾಸ್ಯ ಹೊಂದಿದಾನ, ಧ್ಯಾನದ ಸಮಾಧಿಯಲ್ಲಿದ್ದಾನ. ಅವನ್ನೆಲ್ಲರೂ ಹೋಗಿ ಎಬ್ಸೋಣ ಅಂತ ತಿಳ್ಕೊಂಡು ಆ ದೇವತೆಗಳು ಹಾಗೂ ಬ್ರಹ್ಮ ಎಲ್ಲರೂ ಬಂದ ಆ ಶಿವನನ್ನ ಎಬ್ಬಿಸಿ ಅವ್ರಿಗೇನು ಶಿವನಿಗೆ ಏನು ಮಾಡಿರಪ್ಪ ಅಂತಂದ್ರ ಮದುವೆ ಮಾಡಿ, ಯಾರನ್ನ? ಪರ್ವತರಾಜನ ಮಗಳ ಪಾರ್ವತಿಯನ್ನು. 2ನೇ ಜನ್ಮದೊಳಗ ಹುಟ್ಟಿಳಲ್ಲ, ಘೋರವಾದಂಥ ತಪಸ್ಸು ಮಾಡಿಗಳು. ಅವಾಗ ಆ ಹುಟ್ಟಿಳಂತ ಆ ಪಾರ್ವತಿಯನ್ನು ಕೊಟ್ಟು ಮದುವೆಯನ್ನು ಮಾಡಿದಾಗ ಮದುವೆಯಾಗಿ ಎಷ್ಟೋ ಕೆಲವೊಂದಷ್ಟು ಆದ್ಮೇಲೆ ಏನಾಗ್ತಪ್ಪ ಅಂತಂದ್ರೆ ಆ ಶಿವನ ಒಂದು ತೇಜಸ್ಸದಿಂದ, ಶಿವನಲ್ಲಿರುವಂಥ ಶಕ್ತಿಯಿಂದ ಏನ್ರಿ ಅಂದ್ರೆ ಮಹಾತ್ಮರು ಒಂದು ಶಕ್ತಿ ಹುಟ್ಟಬೇಕಾದ್ರೆ ಸಾಮಾನ್ಯರಲ್ಲೇ ಆ ಶಕ್ತಿ, ಪರಮಾತ್ಮನ ಶಕ್ತಿಯನ್ನ ಯಾವ ಪಾರ್ವತಿಯನ್ನು ನೋಡ್ಲಿಕ್ಕೆ ಸಾಧ್ಯ ತಡ್ಕೋಕ್ಲಿಲ್ಲ ಅಂತ ನೋಡ್ರಿ. ಅಂತ ಒಂದು ಪರಮಾತ್ಮನಿಂದ ಒಂದು ಶಕ್ತಿ ಬಂದ್ಬಿಡ್ತೀರಿ. ಆ ಶಿವನ ತೇಜ ಏನ್ ಬಿಡುಗಡೆ ಆಯ್ತು ಅದನ್ನ ಪಾರ್ವತಿ ತಡಿಲಿಕ್ಕಾಗ್ಲಿಲ್ಲ. ಅದನ್ನ ಏನಾಯ್ತ ಅಗ್ನಿ ದೇವತೆ ಬಂದ. ಅಗ್ನಿ ಬರ್ತೈತಿ, ಅಗ್ನಿ ಅಂದ್ರೆ ಬೆಂಕಿ, ಬೆಂಕಿಗೆ ತಡಕವಾಗಲಿಲ್ಲ, ಅಗ್ನಿದೇವನಿಗೆ ತಡಕವಾಗಲಿಲ್ಲ. ಅಗ್ನಿದೇವನ ಮೊದಲಾಗಿ ಆ ಶಕ್ತಿಯಿಂದ ಅಗ್ನಿ ಒಳಗೆ ಎಂತ ಒಂದು ವಸ್ತು ಹಾಕಿರೋ ತನ್ನಂತೇನೆ ಮಾಡಬಹುದು. ಅಂತ ಸಾಮರ್ಥ್ಯದ ಅಗ್ನಿದೇವನ ಮೊದಲಾಗಿ ಅದನ್ನು ತಡ್ಕೋಕಾಗಲಿಲ್ಲ ನೋಡ್ರಿ. ಅವನು ಭಕ್ತ ಓಡಿ 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 ಏನ್ ಮಾಡಿದ್ಪ ಅಂದ್ರ ವಾಯುದೇವನ ಕೊಟ್ಟ. ವಾಯುದೇವಂದ ತಾನು ತಗೊಂಡ, ಅವನಿಗೂ ಅದಾಗ್ಲಿಲ್ಲ. ಅವ ಏನ್ ಮಾಡಿದಪ್ಪ ಅಂದ್ರ ನನಗೂ ತಡ್ಕೋಕ್ ಹೋಗಲು ತೆಗೆದು ವಾಯುದೇವ ಆ ಶಕ್ತಿಯನ್ನು ತಂದು ಗಂಗಾ ನದಿ ಒಳಗೆ ಬಿಟ್ಟ. ಗಂಗಾ ನದಿ ಅಲ್ಲೋಲ ಕಲ್ಲೋಲಾಗೈತಿ ನೋಡ್ರಿ ಆ ಶಕ್ತಿಯಿಂದ. ಆ ಗಂಗಾದೇವಿ ಏನು ಮಾಡ್ಯಾರ ಅಂತಂದ್ರ ಹಿಂಗಾದ್ರೆ ಇದು ಕಡಿಲಾಗೋದಂತಂದ್ರ ಆ ಒಂದು ಶ್ರವಣ ಅನ್ನುವಂತ ಹುಲ್ಲುಗಾವಲು, ನದಿ ದಂಡಿ ಮೇಲೆ ಇರ್ತೈತೆ ಹುಲ್ಲುಗಾವಲದಲ್ಲಿ ಆ ಶಕ್ತಿಯನ್ನು ಹಾಕಿಬಿಟ್ರು. ಆ ಶಕ್ತಿಯನ್ನ ಹಾಕೋದ್ರಿಂದ ಆ ಒಂದು ಶಕ್ತಿಯಿಂದ, ಅದ್ಭುತವಾದಂತಹ ಶಿವನ ಶಕ್ತಿಯಿಂದ 6 ಸುಂದರವಾದಂತಹ ಶಿಶುಗಳ ಜನ್ಮವನ್ನು ತಾಳಿದರು. 6 ಸುಂದರವಾದಂತಹ ಶಿಶುಗಳ ಜನ್ಮವನ್ನು ತಾಳಿದಾಗ ಆಗ ನಕ್ಷತ್ರದ ತೇಜಪುಂಜ ಹೊಳಿಲಿಕ್ಕೆತ್ತು. ಆವಾಗ ಕಾರ್ತಿಕೇಯರು ಅನ್ನುವಂತಹ 6 ಜನ ಕಾರ್ತಿಕೇಯರು ಬಂದು ಆ ಮಕ್ಕಳನ್ನ ಸಂರಕ್ಷಣೆ ಮಾಡಿ ಸ್ತನಪಾನವನ್ನು ಮಾಡಿ ಸಂತುಷ್ಟವನ್ನು ಮಾಡ್ತಾರ. ಇದೆಲ್ಲ ಸುದ್ದಿ ಯಾವಾಗ ಆಕೈತೆ ಅಂದ್ರೆ ಪಾರ್ವತಿ ಪರಮೇಶ್ವರ ಆ ಮಕ್ಕಳನ್ನು ನೋಡ್ಲಿಕ್ಕೆ ಕೆಳಗೆ ಬರ್ತಾರ. ಅವಾಗ ಪಾರ್ವತಿ ತಾಯಿ ಅಂತಾಳ ತನ್ನ ಮಕ್ಕಳ ಶಕ್ತಿ ಇಲ್ಲ, ಪಾರ್ವತಿ ಶಕ್ತಿಯಿಂದ ಹುಟ್ಟಿದಂತಹ ಇದು ಆ ಅಷ್ಟು ಮಕ್ಕಳನ್ನ ತನ್ನ ತೊಡಿ ಮೇಲೆ ತಗೋತಾಳ್ರಿ. ತೊಡಿ ಮೇಲೆ ತಗೊಂಡಾಗ ಆಗ ಏನಾಕೈತೆ ಅಂದ್ರೆ 6 ತಲೆಗಳು ಮಾತ್ರ ಉಳಿತಾವ, ಒಂದೇ ದೇಹ ಆಗ್ತವೆ. ಏನ್ರಿ 6 ಆ ದೇಹಗಳಿಂದ ಏನಾಕೈತೆ ಅಂತಂದ್ರೆ ಒಂದೇ ಮಗು ಹೇಳ್ತಾನೆ, ಅವನೇ ಕಾರ್ತಿಕ ಅಂತ ಕರೀತಾನೆ. ಕಾರ್ತಿಕೇಯರ ಒಂದು ಸ್ತನ ಮಾಡಿ ಅವರು ಜೋಪಾನ ಮಾಡೋದ್ರಿಂದ ಅವ್ರಿಗೆ ಕಾರ್ತಿಕೇಯರು ಅಂತ ಕರೆದ್ರು. ಆ ಕಾರ್ತಿಕೇಯ ಮುಂದೆ ಏನ್ ಮಾಡ್ತಾನಂದ್ರೆ ಪಾರ್ವತಿ ಏನ್ ಮಾಡ್ತಾಳಂದ್ರೆ ಅವನ ಪಾಲನೆ ಪೋಷಣೆ ಏನು ಮಾಡ್ತಾಳ, ಅವನಿಗೆ ತನ್ನ ಒಂದು ತನ್ನಲ್ಲಿರುವಂತಹ ಒಂದು ಭರಿಚಿ ಅಂತ ಏನು ಕರೀತಾರೆ ಅದನ್ನ ಆಯುಧವನ್ನ ಕಾರ್ತಿಗೆ ಕೊಡ್ತಾನ. ಅದರಿಂದ ದೇವತೆಗಳಲ್ಲೆಲ್ಲ ಸಂರಕ್ಷಣೆ ಮಾಡ್ತಾನ. ಮುಂದೆ ಯಾರೋ ತಾರಕಾಸುರನ ಸಂಹಾರ ಮಾಡೋದ್ರಿಂದ ಆ ಪಾರ್ವತಿಯ ಜನಿಸಿದಂತ ಮಗುನೇ ಇವ ಸ್ಕಂದ ಇರುವುದರಿಂದ ಸ್ಕಂದ ಮಾತಾ ಅಂತ ಕರೀತಾರೆ. ಇರ್ಲಿ ಈ ವಿಷಯವನ್ನ ಮುಕ್ತ, ಯಾಕಂದ್ರೆ ಈ ವಿಷಯಗಳು ಎಲ್ಲೆಲ್ಲಿ ಹೋಗ್ಬಿಡ್ತದ. ಈ ಒಂದು ನಾವು ನಿನ್ನೆ ನೋಡಿದ್ದೀವಿ, ಮಹಿಷಾಸುರ ಸತ್ತ, ದೇವಿ ತನ್ನ ಶಕ್ತಿಯಿಂದ ಸಂಹಾರ ಮಾಡಲು ದೇವತೆಗಳು ಏನು ದಿಕ್ಕಾಪಾಲ ಏನು ಹುಡುಗಿದ್ರು, ಅಂತರಿಕ್ಷದೊಳಗೆ ಏನು ನಿಂತಿದ್ರು, ಎಲ್ಲೆಲ್ಲಿ ಬಡ ಅಡಿಗೆ ಕೂತಿದ್ರು ದೇವತೆಗಳು. ಯಾಕಂದ್ರ ಆಕೆನ ಕರ್ಕೊಂಬಂದು ಬೇಕಾದ್ರೆ ಸಾತ್ರ ಆಕೆ ಸಾಯಗಳಾಗ್ತಂದ್ರ ಅವನ್ನೆಲ್ಲ ದೇವತೆಗಳು ಅಷ್ಟು ಸುಮಾರನವರು. ಆ ಜಗನ್ಮಾತೆಯನ್ನು ಸಾತ್ರ ಸಾಯಬಾಳ, ಯಾಕಂದ್ರ ಭಾಳ ಸೂರದಾನವ, ಈಕೆ ಕೊಲ್ಲಾಕ ಹೋಗೋದಿಲ್ಲ, ಈಗ ಸಾತ್ರ ಸಾಯಬಾಳ, ನಾವು ಸಿಗಬಾರದು ತಕ್ಕೊಂಡು ಎಷ್ಟೋ ದೇವತೆಗಳು ಓಡಿ ಹೋದ್ರ.
ಹಿಂದಾಡ್ಸಿ ಯಾವಾಗ ಸಂವಾರ ಆತು ಅವಾಗೆಲ್ಲ ಮಂದಿ ಕೂಡ್ತೀರಿ ಅದು ಅಂತ ನಮ್ಮ ಮಂದಿರಿ ಏನ್ರಿ. ಎಲ್ಲಾರು ಏನಿರ್ತಂದ್ರೆ ಇದು ಬರೋದಿಲ್ಲ, ಎಲ್ಲ ಚಲೋ ಆದ ಮ್ಯಾಲ ಕೂಡ್ತೈತ್ರಿ. ಯಾವಾಗ ಆ ದೇವತೆಗಳು ಬಂದು ಏನು ಮಾಡ್ರಿ ಅಂತಂದ್ರ ದೇವಿಯನ್ನ, ದೇವಿ ಈಗ ಯಾರೋ ಒಂದು ಚಲೋ ಕೆಲಸ ಮಾಡಿ ದೊಡ್ಡ ಸಾಹಸ ಕೆಲಸ ಮಾಡಿ ಬಂದಿಂದ ಅವ್ನಿಗೆ ಮಾಲಿ ಹಾಕಿ ದೊಡ್ಡ ಒಂದು ಗಾಡಿ ಒಳಗೆ ಮೆರವಣಿಗೆ ಮಾಡ್ಕೊಂಡು ಹೆಂಗೆ ಹೋಗ್ಕೋಲ್ಲ, ಅವ್ನು ಹೆಂಗೆ ಹೋಗ್ಕೊತ ಮೊದಲು ಯಾರು ಬರೋದಿಲ್ಲ, ನಾವು ಸಾಹಸ ಮಾಡೋದಕ್ಕೆ ಯಾರು ಬರೋದಿಲ್ಲ. ಅದೇ ರೀತಿಯಾಗಿ ಜಗನ್ಮಾತೆ ಯಾವಾಗ ಅವನು ಸಂವಾರ ಮಾಡಿದಾಗ ದೇವತೆಗಳು ಸ್ತುತಿ ಮಾಡಲಿಕ್ಕೆ ಚಾಲು ಮಾಡಿದರು. ಆ ವಿಷಯವನ್ನು ತೆಗೆದುಕೊಳ್ಳೋಣ. ಇಂದ್ರ ಮೊದಲಾದ ಮಹರುತ ಪಿಂಡ ವೇದಾಂತ ಪ್ರಮಾಣದ ಅಂದ ಸ್ತುತಿಯನ್ನು ಮಹಾಲಕ್ಷ್ಮಿಯನ್ನು ನಲುವಿನಲ್ಲಿ ಇಂದ್ರ ದೇವತೆಗಳೆಲ್ಲರೂ ಆ ಮಹಾಲಕ್ಷ್ಮಿಯನ್ನ ಸ್ತುತಿಯನ್ನ ಹೆಂಗ ಮಾಡಿದ್ರು, ದೇವತೆ ಹೆಂಗದಾಳ ಅನ್ನುವಂಥದ್ದ ಇವತ್ತಿನ ಶುಕ್ರವಾರನೂ ಹೌದು. ಆ ಜಗನ್ಮಾತೆ ಯಾವ ರೀತಿ ಶಕ್ತಿ ಇತ್ತನ್ನೋದನ್ನ ನಾವು ಎಲ್ಲರೂ ಶ್ರವಣ ಮಾಡೋಣ. ಹೊರಗೆ ಮೈಸನು ಇಂದ್ರ ಮೊದಲಾಗಿರುತ್ತ ದೇವತೆಗಳು ತಮಗೆ ಕೈ ಮುಗಿದರ ಪರದೇವಿಯನ್ನು ನೋಡುತ್ತಾ ಪರಮ ಪುಳಿಕತಾತ್ರಂ ಅಚ್ಚರ ವೇದಾಂತ ವಾಕ್ಯವ ಕರುಣಿ ಭಕ್ತಾದೇವಿ ಎಂದ ಮರುಗಣ. ಮಹಿಷಾಸನ ಮಡಿದು ಇಂದ್ರಾದಿ ದೇವತೆಗಳು ನಮಿಸಿ ಕೈ ಮುಗಿದೇ ಪರದೇವಿಯನ್ನು ನೋಡುತ್ತಾ ರೋಮಾಂಚನ ಆನಂದ ಕಣ್ಣೀರು ಸುರಿಸುತ್ತಾ ಉಪನಿಷತ್ತುಗಳಲ್ಲಿ ವಾಕ್ಯದಿಂದ ಕರುಣಿ ಭಕ್ತಾದಿಯನ್ನು ಓದ್ತಾರೆ. ಹೆಂಗಂದ್ರೆ ನಾವು ನಮ್ಮಂಥವ್ರಿಗೆಲ್ಲ ವೇದಗಳಿಗೆ ಪರಮಾತ್ಮನ ದೇವಿಯನ್ನು ಸ್ತುತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವೇದಗಳು ಮೊದಲಾಗಿ ಏನು ಮಾಡಿ ಅಂತಂದ್ರೆ ನೇತಿ ಮಾರ್ಗವನ್ನು ತುಜಿಸ್ತುತಿ ವೇದ ಕರಿತ ಆಗಲಿ ನಿಮಾಂತ ಚಾಟೀಲ ನೇತಿ ಅಂತ ಪರಮಾತ್ಮನ ಇರುವಿಕೆ ಅವಕ್ಕೂ ಗೊತ್ತಾಗಲಿಲ್ಲ, ಆದರೂ ಉಪಮೆಯನ್ನ ಕೊಡ್ತಾರೆ. ಹಿಂಗೈತಿ ಅನ್ನುವಂಥದ್ದ ಕೊಡ್ತಾರಲ್ಲ, ಆ ರೀತಿಯಾಗಿ ದೇವತೆಗಳು ಏನ್ ಮಾಡಾಕತ್ತಾರ ಅಂದ್ರ ಉಪನಿಷತ್ತದಲ್ಲಿರುವಂತಹ ಆ ಜಗನ್ಮಾತೆಯ ಒಂದು ಯಾವ ಒಂದು ಸ್ವರೂಪ ಜ್ಞಾನವನ್ನ ಇಲ್ಲಿ ವರ್ಣನೆ ಮಾಡ್ತಾರೆ. ನಿಂದಲ್ಲೋಗದ ತ್ರಿಗುಣಗಳನ್ನು ಅವತರಿಸರು ಹರಿಗಳ ನಿನ್ನ ಚರಣರೇ ಬಲದಲ್ಲಿ ಜಗವ ಪಾಲಿಪರು ನಿನ್ನ ಸೂತ್ರದ ಒಂಬೆ ದಿವಿಜರು ನಿನ್ನ ಸೂತ್ರ ಸರ್ವಜೀವರು ನಿನ್ನ ಸ್ತೋತ್ರದಿ ಸರ್ವ ಜಗರಾದ್ಯಂತ ಮರಗಣ. ನಿನ್ನಿಂದ ಉದಿಸಿದ ಸತ್ವ ರಜ ತಮ ಗುಣಗಳಿಂದ ಹರಿ ರುದ್ರಾದಿಗಳು ಜನಿಸಿರಲ್ಲ. ಜನಿಸಿರು ತಾಯಿ ಏನಂದಳು, ಅವಾಗ ಬಿಟ್ಟು ಹೋದಳು. ಅವಾಗ ಮತ್ತೆ ಹೊಳ್ಳಿ ದರ್ಶನ ಕೊಟ್ಟಾಗ ಅವ್ರು ಏನಂದ್ರು, 3 ಜನ ಎಷ್ಟು ಸೂಕ್ಷ್ಮ ಐತ್ ಬಾ, ಇದು ದೇವಿ ಚರಿತ್ರೆ ಎಷ್ಟು ಸೂಕ್ಷ್ಮ ಐತ್ ನೋಡ್ರಿ. ಅವಾಗ ಅವ್ರು 3 ಜನ ಬ್ರಹ್ಮ ವಿಷ್ಣು ಮಹೇಶ್ವರರು ಎಷ್ಟೋ ಸಾವಿರ ತಪಸ್ ಮಾಡಿದಾಗ ದೇವಿ ಭೇಟಿ ಆದಳ. ಅವರಿಗೆ ಭೇಟಿ ಆದಾಗ ಅವ್ರು ಏನಂದ್ರು, ನೀವ್ ಏನ್ ಬೇಡ್ತೀರಿ ಬೇಡ, ಲೌಕಿಕ ಕೊಡ್ತಾನಲ್ಲ, ತಾಯಿ ನೀ ಭೇಟಿಯಾಗಿದಿ, ನಿನ್ನ ಬಿಟ್ಟು ನಾವೇನು ಹೋಗುದಿಲ್ಲ, ನೀ ಬೇಕಾದಂತ ಶಾಪ ಕೊಡು, ಏನ್ ಮಾಡ್ತೀವಿ ಬಿಡು, ನಿನ್ನ ಬಿಟ್ಟು ಇರೋದಿಲ್ಲ ಅಂದಾಗ ಆಕೆ ಏನಂದಳು, ನನ್ನ ಆಜ್ಞೆಯಿಂದ ನನಗೆಲ್ಲ ಮುಂದೆ ಜಗವನ್ನ ಪಾಲಿಸಬೇಕು ಅಂತ. ಆದ್ರೆ ಹೇಳು ಆಕೆ ಮಾತು ಪಾಲಿಸದಂತ ತಿಳ್ಕೊಂಡು ಮುಂದಿನ ಎಲ್ಲ ಜಗವ ನಡೆಯಿತು. ಅದೇ ರೀತಿಯಾಗಿ ಜಗನ್ಮಾತೆಯಲ್ಲಿ ನಾವು ಶರಣ ಹೊಂದಿ ಜಗನ್ಮಾತೆಯನ್ನ ಶ್ರವಣ ಮಾಡಿ ಜಗನ್ಮಾತೆ ಹೇಳಿದಂತಹ ಮಾರ್ಗದಲ್ಲಿ ನಾವು ಪ್ರಪಂಚವನ್ನು ಮಾಡಿದ್ರೆ ಈ ಪ್ರಪಂಚವನ್ನು ಗೆಲ್ಲಲಿಕ್ಕೆ ಸಾಧ್ಯದ. ಅದೇ ರೀತಿಯಾಗಿ ನಿನ್ನ ತೇಜಸ್ಸು ಜೀವರು, ನಿನ್ನ ತೇಜಸ್ಸು ಶಿವರು, ನಿನ್ನ ತೇಜಸ್ಸುಗಳ ನಾನಾ ತತ್ವಭೂತಗಳು, ನಿನ್ನ ತೇಜಸ್ಸು ವ್ಯವಹಾರ, ನಿನ್ನ ತೇಜಸ್ಸುಗಳು ಚೇತನ, ನಿನ್ನ ತೇಜಸ್ಸು ಸರ್ವ ಸತ್ಯವೆಂದು ಮರಗಣ. ಜಗನ್ಮಾತೆ ನಿನ್ನ ಪ್ರಕಾಶದ ಅರಿವೇ ಶಿವರು ಜೀವರು, 36 ತತ್ವಗಳು, ಪಂಚಮಹಾಭೂತಗಳಾಗಿರುವವು, ಜಗತ್ತಿನ ಸರ್ವ ಪ್ರಾಣಿಗಳು, ಸರ್ವ ಶಕ್ತಿಗಳು, ಸರ್ವ ವ್ಯವಹಾರಗಳು, ಸರ್ವ ಬೆಳಕುಗಳು, ಸರ್ವ ರಾಜರ ವಸ್ತುಗಳೆಲ್ಲ ನಿನ್ನ ಅರಿವಿನಿಂದ ನಿನ್ನ ಸದಾ ಇರುವಳು. ಜಗನ್ಮಾತೆ ನಿನ್ನ ಇದರದಿಂದ ಪಂಚಮಹಾಭೂತಗಳಾಗಿರಬಹುದು, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ತತ್ವಗಳು ಎಲ್ಲ ನಿನ್ನ ಕೃಪೆಯಿಂದ ನಡೀತಾವ ಅಂತೇಳಿ ವರ್ಣನೆಯನ್ನ ಮಾಡ್ತಾರ. ಶಬ್ದ ಸ್ಪರ್ಶ ರೂಪರಸ ಗಂಧಾದಿಗಳು ಮತ್ ನೋಡ್ರಿ, ಇವು ವಿಷಯಗಳು. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಇವು ವರ್ಣನೆ ಮಾಡ್ಕೊಂಡು ಹೋದ್ರೆ ಬಹಳ ವಿಷಯಗಳು, ಬಹಳ ಅರ್ಥದ ವೇಳೆ ಅಭಾವ ಇರ್ತದೆ. ಅಂದ್ರೆ ನಾವು ಕೇಳುವಂತ ಶಬ್ದ ಸ್ಪರ್ಶ ಅಂತಂದ್ರೆ
ಚರ್ಮದ ಮೂಲೆ ಅಂದ್ರೆ ಮಹಾತ್ಮರ ಒಂದು ಮುಟ್ಟಿ ದರ್ಶನ ಮಾಡ್ಕೊಳ್ತೀವಲ್ಲ ಅದಕ್ಕೆ ಸ್ಪರ್ಶ ಅಂತ ಕೇಳ್ತಾರೆ. ಶಬ್ದ ಅಂತಂದ್ರೆ ನಾವೇನು ಭಗವಂತ ನಾಮಸ್ಮರಣೆ ಕೇಳ್ತೀವಲ್ಲ ಅದಕ್ಕೆ ಶಬ್ದ ಅಂತ ಕರೀತಾರ. ರೂಪ ಅಂತಂದ್ರೆ ಪರಮಾತ್ಮನನ್ನ ಕಣ್ಣಿಂದ ನೋಡೋದಕ್ಕೆ ರೂಪ ಅಂತ ಕರೀತಾರ. ರಸ ಅಂತ ಕೇಳ್ರೆ ಆ ಪರಮಾತ್ಮನಲ್ಲಿರೋ ಅಮೃತಧಾರೆ ಅಂತ ರಸ ಇರಬಹುದು, ಮಹಾತ್ಮರ ರೂಪವಾಗಿ ಕೊಟ್ಟಂತಹ ಮಹಾಪ್ರಸಾದ ಆಗಿರಬಹುದು, ಇದಕ್ಕೆ ರಸ ಅಂತ ಕರೀತಾರೆ. ರಸ ಯಾವುದರ ಮೂಲಕ ಶ್ರವಣ ಮಾಡಲಿಕ್ಕೆ ಸಾಧ್ಯ ಅಂದ್ರೆ ನಾಲಿಗೆ ಮೂಲಕವಾಗಿ ಶ್ರವಣ ಮಾಡಲಿಕ್ಕೆ ಸಾಧ್ಯತೆ. ಗಂಧ ಅಂದ್ರೆ ವಾಸನೆ ಅಂತ, ಆ ಪರಮಾತ್ಮನ ವಾಸನೆಯನ್ನ, ದೇವಿಯಲ್ಲಿರುವಂತಹ ಶಕ್ತಿ ವಾಸನೆಯನ್ನ ಮೂಗಿನ ಮೂಲಕ ಅಂತ ಕೇಳ್ತಾರೆ. ಅದೇ ರೀತಿಯಾಗಿ ಗುಣಗಳ ಸರ್ವಕ್ರಿಯೆಗಳು, ಎಲ್ಲ ಗುಣಗಳಿಂದ ಆ ಸರ್ವಕ್ರಿಯೆ ಅಂತ ಕರೀತಾರೆ. ಅದೇ ರೀತಿಯಾಗಿ 84 ಲಕ್ಷ ಜೀವರಾಶಿಗಳು ಅಂತ ಕರೀತಾರೆ. ನಮ್ಮನ್ನಷ್ಟಲ್ಲ, 84 ಲಕ್ಷ ಜೀವರಾಶಿಗಳನ್ನ ಉದ್ಧಾರ ಮಾಡುವಂತ ಶಕ್ತಿ ಜಗನ್ಮಾತೆ ನೀನು. ಯಾಕಂದ್ರೆ ಎಲ್ಲ ಜೀವರಾಶಿಗಳು ಹುಟ್ಟು ಸಾವುಗಳು. ಯಾಕಂದ್ರೆ ಆ 84 ಲಕ್ಷ ಜೀವರಾಶಿಗಳಲ್ಲಿ ಏನೈತೆ ಅಂದ್ರೆ ನೀನ್ ಹೇಳಿನಲ್ಲ, ಹುಟ್ಟು ಸಾವು ಅಷ್ಟೇ ಗೊತ್ತದೆ, ಅವಕ್ಕೆ ಪಾಪ ಪುಣ್ಯ ಗೊತ್ತಿಲ್ಲ. ಪಾಪ ಪುಣ್ಯಗಳನ್ನ ತೀರಿಸಲಿಕ್ಕೆ ಅವು ಜನ್ಮಗಳದಾವ. ಅಲ್ಲಿ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಸದ್ಗತಿ ಆಗುವಂಥದ್ದಿಲ್ಲ ಅಂತ ಹೇಳ್ತಾರೆ ಮಹಾತ್ಮರು. ಅದೇ ರೀತಿಯಾಗಿ ಮತ್ತೆ ಜಗನ್ಮಾತೆಯನ್ನು ವರ್ಣನೆ ಮಾಡ್ತಾರ. ಸತಿಯು ಪುರುಷನು ನೀನೇ ಆಗಿರುವೆ, ಸುತರ ಎಂಬು ನೀನೇ ನೀರವೇ, ಅತಿ ಬಳಗವು ನೀನೇ, ಮದುವೆ ಮುಂಜೆವು ನೀನೇ, ಸತತ ಮಾಡುವ ಕರ್ಮವು ನೀ, ನದಿ ಭಾಶ್ವರ್ಯವು ನೀನೇ, ಈ ವಿಹಿತ ಅಹಿತವು ನೀನೇ, ದಿಟವೆಂದ ಮರಗಣಃ. ನೀನೇ ನೊರೆತೆರೆಯ ಬುರುಕಾಗದಂತೆ. ನೀರಿನೊಳಗ ಬುರುಗು ಹೇಳ್ತೈತಿಲ್ಲ, ನೀರಿನೊಳಗೆ ಭಾಳ ನೀರು ಸುರುವಾಕತ್ತಂತೆ, ಏನು ಸಾಪು ಯಾಕಂದ್ರೆ ಬುರುಗು ಹೇಳ್ತೈತಿಲ್ಲ. ಬುರುಗ ನೀರಿನಿಂದ ಉದ್ಭವ ಆಗ್ತೈತೋ, ನೀರಲ್ಲೇ ಹೆಂಗ ಬುರುಗು ಉದ್ಭವ ಆಗ್ತೈತಿಲ್ಲೋ, ಜಗನ್ಮಾತೆ ನಿನ್ನಲ್ಲೇ ಎಲ್ಲ ಜೀವರಾಶಿಗಳು ನಿನ್ನಲ್ಲೇ ಉದ್ಭವ ಆಗ್ತಾ ಇರ್ತಾರೆ ಆತ್ಮರು. ಬೀಜವೇ ಪರಿಣಾಮವಾಗಿ ಬೇರು. ಈಗ ಬೀಜ ಇರುವುದರಿಂದ ಗಿಡ ಆಗ್ತತಿ, ಟೊಂಗೆ ಆಗ್ತದ, ಹಣ್ಣಾಗ್ತಾವ, ವೃಕ್ಷಗಳ ಫಲವನ್ನು ಕೊಡ್ತಾವ. ಹಂಗ ಜಗನ್ಮಾತೆ ನಿನ್ನ ಶಕ್ತಿಯಿಂದ ಇದೆಲ್ಲ ಬೆಳೀತದ ಅಂತ ಹೇಳ್ತಾರೆ, ವರ್ಣನೆ ಮಾಡ್ತಾ ಇದ್ದಾರೆ ದೇವತೆಗಳು. ಕಾಯಿಗಳಾದಂತೆ ನಿನ್ನ ನೀಲಾಮೃತದಿಂದ ಜಗದ್ರೂಪಗಳಾಗಿರುವುದರಿಂದ ಸ್ತ್ರೀ ಪುರುಷರು, ಸತಿ ಸಿರಿ ಸತಿ ಸುತಾದಿಗಳು, ಬಂಧು ಬಳಗವು, ಇಷ್ಟಾನಿಷ್ಟಗಳು, ಅರಿವು, ಇಶಕ್ತಿ, ಪ್ರವೃತ್ತಿ, ಸರ್ವಕರ್ಮ ಮೊದಲಾಗಿಯೂ ನೀನೇ. ಜಗನ್ಮಾತೆ ಎಲ್ಲ ನೀನೇ ಆಗಿದ್ದೀಯಾ ಅನ್ನುವಂಥದ್ದು ವರ್ಣನೆಯನ್ನು ಮಾಡ್ತಾ ಇದ್ದಾರ. 14 ಲೋಕಗಳು, ಅತಳ ವಿತಳ ಸುತಳ ತಳಾತಳ ಮಹಾತಳ, ಭೂರ್ಲೋಕ, ಸತ್ಯಲೋಕ, ಭೂಲೋಕ, ಈ ರೀತಿಯಾಗಿ ಎಲ್ಲಾ ಲೋಕಗಳು ನೀನೇ ಆಗಿದ್ದಿ. ಎಲ್ಲಾ ಲೋಕಗಳ ಪರಿಪಾಲನೆ ಮಾಡುವಂತಹ ಶಕ್ತಿ ನೀನೇ ಇದ್ದಿ. ಜಗನ್ಮಾತೆ ನಿನ್ನ ವರ್ಣನೆ ಅಸಾಧ್ಯವಾದಂಥದ್ದು ಅಂತೇಳಿ ದೇವತೆಗಳ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆಕಾಶ, ವಾಯು, ಅಗ್ನಿ ಅಂದ್ರೆ ಪಂಚ ಮಹಾಭೂತಗಳು ನೀನೇ ಇದ್ದಿ ಜಗನ್ಮಾತೆ. ನೋಡ್ರಿ, 5 ತತ್ವದಲ್ಲೇನೆ ಕಾಣಿಸ್ತಾಳೆ ಜಗನ್ಮಾತೆ. ಭೂಮಿಯು ನೀನು, ಹಾಗೂ ಜ್ಞಾನಿಗಳ ಸರ್ವಸಾಕ್ಷಿಯು ಸರ್ವ ನೀನೇ ಆಗಿರುವೆ. ಜ್ಞಾನಿಗಳಿಗೆ ಜ್ಞಾನವನ್ನು ಕೊಡುವಳು ನೀನೇ ಜಗನ್ಮಾತೆ, ನೀನೇ ಆಗಿದ್ದೀಯಲ್ಲ ಅಂತದ್ದು. ಸುಡದ ತೊಯ್ಯದ ಕರಗೊಣಗದ ಸಡಿಲಿ ಹೋಗುವುದು ಹೊರಗಿನೋ, ಬೆಳಗಿರುತ್ತಿತ್ತು ತುಂಬಿರಳು ಅದರ ಆಂಚರಿ, ಕಿಡಿಯ ಮಾತ್ರಕ್ಕೆ ತೀಜದರ್ಶಿ ಬೆಳೆದಿ ಹೊಳೆಯೋ, ರವಿ ಅಗ್ನಿ ಎಡಬೆಳೆದ ತೇಜಸ್ಸು ಎಂದು ಮರಗಣ. ಅಗ್ನಿ ಮೊದಲಾವುಗಳಿಂದ ವಿಕಾರವಾದ ಪ್ರಕಾಶವು ಹೊರಗೆ ಪರಿಪೂರ್ಣವಾಗಿ ತುಂಬಿರುವ ಅದರ ಅಂತರ್ಭಾಗದಲ್ಲಿ ಕಿಡಿಗಳು ಧರಿಸಿ. ಬೆಂಕಿ ಹೇಳ್ತಿರ್ತದಲ್ಲ, ಆ ಬೆಂಕಿಯಿಂದ ಕಿಡಿಗಳು ಹೆಂಗ ಹೊರಗೆ ಬರ್ತಾವಲ್ಲ, ಅದೇ ರೀತಿಯಾಗಿ ಕಿಡಿಗಳು ಹೆಂಗ ಒಂದು ಸಿಡಿತಾವ ನೋಡ್ತಿರ್ಲು, ದೊಡ್ಡ ಉರಿ ಹತ್ತಿದ ಕಿಡಿಗಳು ಹೆಂಗೆ ಸಿಡಿತಾವಲ್ಲ, ಹಂಗ ಚಂದ್ರ ಸೂರ್ಯಾದಿಗಳು ನಿನ್ನ ಪ್ರಕಾಶವನ್ನ ಕೊಡ್ತಾ ಇದ್ದಾರೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಗೊತ್ತಾಯ್ತ್ರಿ? ದೊಡ್ಡ ಉರಿ ಹಚ್ಚಿದಾಗ ಕಿಡಿಗಳು ಸಿಡಿತಿರ್ತಾವ, ಕಿಡಿ ಕಾಣ್ತಾವನ, ಆ ಕಿಡಿ ಅಷ್ಟೇ ಹೆಂಗ್ ಕಾಣ್ತೈತು, ಹಂಗ ಸೂರ್ಯ ಚಂದ್ರಾದಿಗಳು ಮೊದಲಿಗೆ ಬೆಳಕಿಲ್ಲ. ಆ ಸೂರ್ಯ ಚಂದ್ರಾದಿಗಳು ನನ್ನ ಶಕ್ತಿಯಿಂದ, ನನ್ನ ಪ್ರಕಾಶದಿಂದ ಬೆಳಗ್ತಾ ಇದ್ದ ಅಂತ ಹೇಳ್ತಾ ವರ್ಣನೆ ಮಾಡ್ತಾ ಇದ್ದಾರೆ. ಅಗ್ನಿ ವಿದ್ಯುತ್ ಮೊದಲ ಪ್ರಕಾಶವು ಜಗತ್ತಿನ ಪ್ರಕಾಶವೆಲ್ಲವೂ ನೀನೇ ಆಗಿರುವೆ ಜಗನ್ಮಾತೆ. ನಿನ್ನ ಶಕ್ತಿಯಿಂದ ಎಲ್ಲಾ ಪ್ರಕಾಶಗಳು ನಿನ್ನಿಂದ ಬೆಳಗ್ತಾ ಇದ್ದಾವ. ಅದಕ್ಕೆ ಹೇಳ್ತಾರೆ, ಮ್ಯಾ ಮೂಲವಿರ ವೇದು ಚಾಲೆ, ಮ್ಯಾ ಹಾಲವಿರ ಪ್ರಾಣಮಾಲಿ. ಜಗನ್ಮಾತೆ ಇಷ್ಟ ಅಲ್ಲ, ಎಲ್ಲಿವರೆಗೆ ನಮಗೆ ಪ್ರಾಣವನ್ನು ಕೊಟ್ಟಾಳ ಅಲ್ಲಿವರೆಗೆ ಅಷ್ಟೇ ಇರಬೇಕಾಗ್ತದೆ. ಅದು ಸತ್ಯ. ಯಾರಂದ್ರೆ ಜಗನ್ಮಾತೆ ಕೃಪೆ.
ಜಗನ್ಮಾತೆ ಯಾವಾಗ ನಮಗೆ ಕೃಪೆ ಕರ್ಮಗಳನ್ನ ಎಲ್ಲ ತೀರಿಸಿ ಕೃಪೆ ಯಾವಾಗ ಮಾಡ್ತಾಳ ಅವಾಗ ನಾವು ಹೊಂದ್ಬೇಕಂತ. ಅದು ಕೃಪೆ ಅಂತಂದ್ರೆ ಜಗನ್ಮಾತೆ ಅಂತ, ನಮ್ಮ ಕೈಯಾಗಿಲ್ಲ. ಸುಡದ ತ್ವಯ್ಯದ ಕರವಣಗದ ಸಡಲಿಂವರ ಹೊರೊಳಗೆ ಬೆಳಗುತ್ತಿರುವ ತುಂಬ ಅದರೊಳ ಹಿಡಿದ ಮಾತ್ರಕ್ಕೆ ತೇಜ ಧರಿಸಿ ಬಿಡದೆ ಹೊಳೆಯುವ ಅಗ್ನಿರವಿಶಿಸಿ ಎಡಬದಿದೆ ಚೀಸಿನೆಂದು ಮರಗಣ. ಅಗ್ನಿ ಮೊದಲಾವುಗಳಿಂದ ವಿಕಾರವಾದ ಪ್ರಕಾಶವು ಹೊರಗೆ ಪರಿಪೂರ್ಣವಾಗಿ ತುಂಬಿರುವಂತೆ ಅದರಂತೆ ಸೂರ್ಯ ಚಂದ್ರ ಅಗ್ನಿ ಆಗಲೇ ಹೇಳಿದ್ವಲ್ಲ ಅದೇ ರೀತಿ ಅನ್ನುವಂಥ ಜಗನ್ಮಾತೆಯನ್ನು ವರ್ಣನೆಯನ್ನು ಮಾಡ್ತಾ ಇದ್ದರು. ಸರ್ವ ಸಾಕ್ಷಿ ನೀನೇ, ಸರ್ವಭೂತಳು ನೀನೇ, ನೀನೇ ಮಹಾಸರ್ವಚೇತನ ನೀನೇ, ಪಾದಂಗಷ್ಟಗಳು ನೀನೇ, ಸರ್ವ ಕಾರಣಂ ನೀನೇ, ಸರ್ವಲೋಕ ನೀನೇ, ನೀನೇ ಸರ್ವನಾಮ ನೀನೇ ಎಂದು ಮರಗಣ. ಇಲ್ಲಿ ನೀನೇ 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 ಅನ್ನುವಂಥದ್ದು ವರ್ಣನೆ ಮಾಡ್ತಾರೆ. ಯಾಕಂದ್ರೆ ನಾನು ಅಂದಿದ್ದಕ್ಕೆ ಅವ್ರು ಏನು ಅನುಭವ ಇಲ್ಲ ಉಂಡಾರ ಬ್ರಹ್ಮಾದಿಗಳು ದೇವತೆಗಳು. ಅದಕ್ಕಾಗಿ ಜಗನ್ಮಾತೆ ನಾನು ಅನ್ನೋದು ಸಾಕವಾ, ಇನ್ನು ಏನಾದ್ರು ಏನೋ ನಾವು. ಅದಕ್ಕಾಗಿ ಸರ್ವ ಸಾಕ್ಷಿಯು ನೀನು, ಎಲ್ಲದಕ್ಕೂ ಸಾಕ್ಷಿ ನೀನೇ ಇದ್ದಿ ಜಗನ್ಮಾತೆ. ಸರ್ವ ಎಲ್ಲ ಮಹಾಭೂತಗಳ ಎಲ್ಲ ಚೇತನ ಶಕ್ತಿಗಳಿಗೆ ನೀನೇ ಇದ್ದಿ. ನಿನ್ನ ಮಾಯೆ ಜಗವನಂತ ಉತ್ಪತ್ತಿ ತೋರುವವು ಲೈಪು ನಿನ್ನೆ ಮಾಯಿಂದ ಹರಿಪರ ಬ್ರಹ್ಮಾದಿ ಕೋಟಿಗಳು ನಿನ್ನೆ ಮಾಯಿ ಜನಿಸುವ ತೊಡಗ ನಿನ್ನು ಮಹಿಷಾಸುರನು ಪಾಡನು. ಅಂದ್ರೆ ಈ ರೀತಿಯಾಗಿ ನಿನ್ನ ಶಕ್ತಿಯಿಂದ ಅನಂತ ಬ್ರಹ್ಮಾಂಡಗಳು ಹುಟ್ಟಿ ತೋರುವು. ಹೇಳಿದ್ವಲ್ಲ, ಬ್ರಹ್ಮಾಂಡಗಳು ನಿನ್ನ ಶಕ್ತಿಯಿಂದ ತೋರ್ತಾವ ಜಗನ್ಮಾತೆ. ಹರಿ ಬ್ರಹ್ಮಾದಿಗಳು ನಿನ್ನ ಶಕ್ತಿಯಿಂದ ನಡೀತಾ ಇದ್ದಾರೆ ಅನ್ನುವಂಥದ್ದು ವರ್ಣನೆ ಮಾಡ್ತಾರ. ಆವ ನಿನ್ನನ್ನು ನಂಬಿದವನು ಆವ ತಡೆವಿ ಬದುಕುವನು, ನೀನಾವನಿಗೆ ಮುಳುಗಿದವನು ರಕ್ಷಪರು ಲೋಕದಲ್ಲಿ. ಕಾವ ಕೊಲ್ಲದೊರಗಿದ ನೀ ದೇವಿ ನಿನ್ನ ಮಹಿಮೆನು ನಾನುಚ್ಚನು ಎಂದು ಮರಗಣ. ಜಗನ್ಮಾತೆಯನ್ನ ಇಷ್ಟು ಮುಂದೆ ಚಂದ ವರ್ಣನೆ ಮಾಡ್ತಾ ಇದ್ದಾರ. ನೀನೇ ಗತಿ ಎಂದು ಜಗನ್ಮಾತೆ. ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶೃಣು. ಪರಮಾತ್ಮ ಭಗವದ್ಗೀತೆಯಲ್ಲಿ ಕೊನೆಯದಲ್ಲಿ ಹೇಳ್ತಾನೆ, ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶೃಣು. ಎಲ್ಲವನ್ನ ತ್ಯಾಗ ಮಾಡಿ ಯಾರು ನಾಸ್ತಿಕ್ ಭಗವಂತ ನೀನೇ ಗತಿ ಎಂದಾಗ ಹೆಂಗ ಅಜಾಮೇಳ ಕೊನೆಯದಾಗಿ ಹೆಂಗ ಕರೆದ ಹಂಗ ಕೊನೆಯದಲ್ಲಿ ಯಾರು ನನ್ನನ್ನ ಸ್ಮರಿಸ್ತಾರ ಅವ್ರು ನನ್ನನ್ನೇ ಹೊಂದುತ್ತಾರೆ ಅಂತ. ಅದೇ ರೀತಿಯಾಗಿ ಜಗನ್ಮಾತೆ ನೀನೇ ಗತಿ ಎಂದು ನಿನ್ನನ್ನು ನಂಬಿ ಯಾರು ಬಂದವರಲ್ಲ ಅಷ್ಟಲ್ಲ, ನಿನ್ನ ನಂಬಿ ಬಂದಂಥವರನ್ನ ತಡಿವಿ ಯಾರು ಉಳಿದಾರಣ ಅಂತ ಕೇಳ್ತಾರ ದೇವತೆಗಳು. ಯಾರು ಉಳಿದಾರಣ? ಅದಕ್ಕೆ ಪರಮಾತ್ಮ ದುಷ್ಟರಾಗೆ ಪಾಯಪಾಚಿ ದುರ್ಜನಾಚಿ ಸಂಹಾರಿ ಅಂತ ಹೇಳ್ತಾನ. ನಿನ್ನ ನಂಬಿ ಬಂದಂತ ಜಗನ್ಮಾತೆ ಯಾರು ತೊಂದರೆ ಕೊಟ್ಟ ಜಗದೊಳಗೆ ಉಳಿದಾರಣ ಅಂದ್ರೆ ಯಾರು ಉಳಿದೇ ಇಲ್ಲ ಅಂತ. ನೀ ಯಾವನ ಮೇಲೆ ಸಿಟ್ಟಿಗಿದೆಯೋ ಅವನು ಲೋಕದಲ್ಲಿ ಯಾರು ರಕ್ಷಿಸಿದಾರ. ನೀ ಏನಾರು ಒಮ್ಮೆ ಶಿಟ್ಟಾಗಿ ಬಂದಿದ್ದೀ, ಅವ್ರನ್ನ ಯಾರು ಉಳಿಸಕ್ ಸಾಧ್ಯ ಇಲ್ಲ. ಎಂತೆಂತ ಮಹಿಷಾಸುರನು ಉಳಿಲಿಲ್ಲ, ಮತ್ತೆ ಮತ್ತೊಬ್ಬ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕಾಗಿ ಮುಂದೆ ನಿನ್ನ ಪದ ದೊರಕುವುದು ಅವನಿಗೆ, ನಿನ್ನ ಸ್ಮರಣೆ ನಿತ್ಯ ಕಾಲದಲ್ಲಿ, ನಿನ್ನ ಧ್ಯಾನ ಮೈವನಿಗೆ, ನಿನ್ನ ಅರ್ಚಕನಿಗೆ, ನಿನ್ನ ಚಾತ್ರೋ ಓದುವೆಗೆ, ನಿನ್ನ ಪರಬ್ರಹ್ಮವೆಂದವನಿಗೆ ಇಂದು ಹರಿ ಸರಿಯವರುನಂತೆ. ಸದಾ ನಿನ್ನ ಪೂಜಿಸುವವನಿಗೆ, ಸ್ತುತಿಸುವವನಿಗೆ. ಬಹಳ ಸೂಕ್ಷ್ಮ ಕೇಳಿದ್ವಿ. ನಿನ್ನನ್ನು ಸದಾ ಚಿಂತನೆ ಮಾಡುವವನಿಗೆ, ಸ್ತುತಿಸುವವನಿಗೆ, ಧ್ಯಾನದಿಂದ ಮೈ ಮರೆಯುವವನಿಗೆ. ಅಂದ್ರೆ ನಿನ್ನ ನಾಮಸ್ಮರಣೆ ಒಳಗ ತನ್ನನ್ನು ತಾ ಮರ್ತ ಬಿಟ್ಟಿರ್ತಾನ, ತನ್ನ ಪ್ರಪಂಚವನ್ನ ಮರ್ತಿರ್ತಾನ, ತಾನು ಯಾರನ್ನೋದನ್ನೇ ಮರ್ತಿರ್ತಾನಲ್ಲ ಅವನಿಗೆ ಅಂತೇಳಿ ದೇವತೆಗಳು ಹೇಳ್ತಾ ಇದ್ದಾರ. ನಿನ್ನ ಚರಿತ್ರೆ ಓದುವವನಿಗೆ, ನಿನ್ನ ಚರಿತ್ರೆಯನ್ನು ಓದುವವನಿಗೆ ಹಾಗೂ ನಿನ್ನ ಚರಿತ್ರೆಯನ್ನು ಕೇಳುವವನಿಗೆ, ನಿನ್ನನ್ನೇ ಪರಬ್ರಹ್ಮವೆಂದವನಿಗೆ ತಿಳಿದವನಿಗೆ ನಿನ್ನ ಸ್ವರೂಪವು ದೊರಕುವುದು. ಆಪುಲೇತ ಆಪುಲೆ ಸಾರಿಕ ಹರಿತ ತತ್ಕಾಲ ನಾಹಿ ಕಾಲ ವೇಳ ತಯಾರಾಗಿ. ಯಾವ ರೀತಿಯಾಗಿ ಜಗನ್ಮಾತೆ ಪುರುಷಮಣಿ ಅಂತೇಳಿ ಬರ್ತದ. ಪುರುಷಮಣಿ ಅಂತಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಕೆಬ್ಬಣ ಹಚ್ಚಿದ ಸಾಕು ಅದೆಲ್ಲ ಬಂಗಾರ ಆಗ್ತದೆ. ಕೆಬ್ಬಣ ಹಚ್ಚಿರ ಅಟ್ಟೆಲ್ಲ ಬಂಗಾರ ಆಗ್ತೈತಿ.
ಶಕ್ತಿ ಆ ಪುರುಷ ಮನೆಯೊಳಗೆ ಇರುತ್ತೆ. ಎಷ್ಟು ಬಂಗಾರ ಇಡ್ತೀರಿ, ಕೆಮ್ಮನೆ ಇಡ್ತೀರಿ, ಆ ಪುರುಷ ಮನೆ ಹೆಚ್ಚಿನ ಸಾಕಲ್ಲ ಬಂಗಾರನ. ಹಂಗ ದೇವಿ ನಿನ್ನ ನಾಮಸ್ಮರಣೆಯನ್ನ ಮಾಡಿದವರನ್ನ ನಿನ್ನಂತೆ ಮಾಡ್ಕೊಂಡ್ಬಿಟ್ಟಿದಿ. ನಿನ್ನಲ್ಲೆಲ್ಲ ನಿನ್ನಕ್ಕಿಂತ ಹೆಚ್ಚು ಅವ್ರ ಶಕ್ತಿ ಕೊಟ್ಟಿದಿ. ಆ ಬಂಗಾರ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ನಿಮಗೆ. ಒಬ್ಬಾಕಿ ಹೆಣ್ಮಗಳು ಮನೆಯೊಳಗ ಬಹಳ ಸಾತ್ವಿಕ ಇದ್ದಳು. ದಿವಸ ಪುರಾಣ ಪ್ರವಚನ ಕೇಳಕ್ ಬರ್ತಳು. ಬಹಳ ದೈವಿ ಗುಣ ಐತ್ರಿ, ಬಹಳ ಬಡತನ ಇತ್ತು. ಮನೆಯೊಳಗ ಹೋಗಿ ತಿಂತೇನಂದ್ರೆ ತಿನ್ಲಿಕ್ಕೆ ಹಣ್ಣು ಇರಲಿಲ್ಲ. ಶಿವನ ಮನಿ ಅಂತ ಶಿವನ ಮನಿ ಅಂದ್ರೆ ಏನು? ಅಲ್ಲೇ ಇರ್ತಾನ್ರಿ ಪರಮಾತ್ಮ. ಆದ್ರ ಅನನ್ಯ ಚಿಂತೆಯಂತೂ ಪರಮಾತ್ಮ ಯಾವುದಕ್ಕೂ ಕಡಿಮೆ ಮಾಡೋದಿಲ್ಲ. ಆ ಬಹಳ ಬಡತನವಾದಂತ ಹೆಣ್ಮಗಳು ಬಹಳ ಭಕ್ತಿ ಇದ್ದಳು. ಒಂದ್ ದಿವಸ ಏನಾಯ್ತಂದ್ರೆ ಅವ್ರ ಮನೆಗೆ ಒಬ್ಬ ಸನ್ಯಾಸಿ ತಪಸ್ವಿ, ಬಹಳ ಒಂದು ವಾಕಸಿದ್ಧಿ ಐಶ್ವರ್ಯವನ್ನು ದಾನ ಮಾಡುವಂತಹ ಶಕ್ತಿವಾದಂತಹ ತಪೋನಿಧಿಗಳು ಆದಂತಹ ಒಬ್ಬ ಸನ್ಯಾಸಿ ಬಂದ. ಭಿಕ್ಷಾಂದೇಹಿಲ್ಲ. ಆ ತಾಯಿ ನೋಡಲು ಹಸುಗಳು ಆಕೆಗೆ. ಆ ತಾಯಿ ಹೇಳು, ಅಪ್ಪ ಮಹಾತ್ಮರೇ, ನೀವು ನನ್ನ ಮನೆಗೆ ಬಂದಿದ್ದೀರಿ, ಖರೆ ನನ್ನ ಮನೆಯೊಳಗ ಏನೂ ಕೊಡಾಕ ಏನೂ ಇಲ್ಲಪ್ಪ. ಏನು ನೀಡ್ತಾನಂದ್ರೆ ನೀಡಾಕ್ಸಕ್ಕೆ ಏನಿಲ್ಲ ಅಂದಾಗ ಆ ಬಂದಂತಹ ಮಹಾತ್ಮ ಸಾಧು ಏನಂದ ಅಂತ ಕೇಳ್ರೆ, ಯವ್ವ ನಿನ್ನ ಮನ್ಯಾಗ ತಿನ್ನಾಕ ಏನಿಲ್ಲ, ಆದ್ರೆ ನಾನು ಹಸು ಬಾಳ ಆಗೈತಿ. ನೀ ಕೊಡೋದು ಶಿವನಾಗಿ ಹೋಗುದಿಲ್ಲ, ನನಗೆ ಹಸು ಬಾಳ ಆಗೈತಿ. ನೀ ಏನ್ ಕೊಡ್ತೀನಿ ಕೊಡು ಅಪ್ಪ, ನೀ ನನಗೆ ಕಾಡ್ಬೇಡ, ನನಗೆ ಕೊಡಾಕ ಏನಿಲ್ಲ, ಮನೆಗಳು ನೋಡಿ ಏನೂ ಇಲ್ಲ ಅಲ್ಲವಾ, ನೀ ಏನಿಲ್ಲ ಅಂತೀಯಲ್ಲ. ಅಲ್ಲಿ ಕಟ್ಟಿ ಮೇಲೆ ಒಂದು 5 ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ ಬಿದ್ದಾವಲ್ಲ ಅವನ್ನ ಅರ್ಧ ಕೊಡ. ಒಂದು 5 ಮೆಣಸಿನಕಾಯಿ ಏನ್ ಬಿದ್ದಾವಲ್ಲ ಅವನ ಅರ್ಧ ಕೊಡು, ಅದನ್ನಾರ ತಿಂದ ಹೊಟ್ಟಿ ತುಂಬ್ಕೋತಾನ ಅಂತ ಹೇಳಿದ. ಯಪ್ಪ ಮೆಣಸಿನಕಾಯಿ ಅಂದ. ಏನ್ ಮಾಡಕ್ ಹೋಗ್ಬೇಡ, ನಾನು ಹಸುವಾಗಿ ಹಸುವಾದಾಗ ಎಲ್ಲ ಸಿಹಿ ಹತ್ತೈತಿಲ್ಲ ಇಲ್ಲ. ಅವಾಗ ಅಲ್ಲಿ ಸಣ್ಣದೊಂದು ಖಾರ ಗುಂಡ್ಕ ಏನಂತೀರ, ಗುಂಡ್ಕಲ್ಲಿತ್ತು, ಅದರಲ್ಲಿ ಅತ್ತ ಇತ್ತು. ಹೊರದಲು ಸಣ್ಣ ಮಾಡಿದ್ರು ತಂದ ಮಹಾತ್ಮ ಕೊಟ್ಟ. ಆ ಜಂಗಮ ಏನು ಮಾಡಿದಂದ್ರೆ ಮಹಾತ್ಮ ಅದನ್ನು ಆನಂದದಿಂದ ಸ್ವೀಕಾರ ಮಾಡಿದ. ಹಸು ಸಮಾಧಾನ. ಅವಾಗ ಆ ಹೆಣ್ಮಗಳೇ ಆಶೀರ್ವಾದ ಮಾಡಿದ, ನೋಡವ ನನ್ನ ಹೊಟ್ಟೆಯನ್ನು ಸಮಾಧಾನ ಮಾಡಿ ನಿನ್ನ ಶ್ರೀಮಂತಿಗೆ ಆಗಲಿ ಅಂತೇಳಿ ಆಶೀರ್ವಾದ ಮಾಡಿ ಹೋಗ್ಬಿಟ್ಟ. ಆದ ಆ ಹೆಣ್ಮಗಳು ರಾತ್ರಿ ಏನು ಮಾಡ್ಕೊಂಡು ಮುಂಜಾನೆ ಹೊಡೆದ್ರಿ ಮರದ್ರ ಅದೇನಿತ್ತಲ್ಲ ಗುಂಡ್ಕಲ್ಲು ಬಂಗಾರದಾಗಿತ್ರಿ. ಬಂಗಾರದಾಗಿತ್ತು. ಆ ಬಂಗಾರ ಗುಂಡ್ಕಲ್ ನೋಡಿ ಅಯ್ಯೋ ಅಂತಂದ್ರಾಕಿ. ನಿನ್ನ ಏನೋ ಸ್ವಲ್ಪ ನೋಡ್ದಾರ ಇತ್ತಂದ್ರೆ ಚಲೋ ಆಗ್ತಲ್ಲ ಅಂತಂದ್ರು. ಆದ್ರೂ ಏನಾದ್ರು ಅಲ್ರಿ ಒಂದು ತೊಲಿಗೆ 1 ಲಕ್ಷ ಇತ್ತು. ಮತ್ತೆ ಇಷ್ಟ ಒಂದು ಕಾಲದ ಗುಂಡ್ಕಲ್ ಅಂದ್ರೆ ಎಷ್ಟಾಗಬಾರ್ದು ಅಷ್ಟೆಲ್ಲ ಮಾರಿಗಳು ದೊಡ್ಡ ಶ್ರೀಮಂತ ಆಗಿಬಿಟ್ಟಳು. ಏನ್ರಿ ಮಣಿ ಕಟ್ಟಿಬಿಟ್ರು. ಏನೆಲ್ಲ ಒಂದು ಶ್ರೀಮಂತಿಗೆ ಎಲ್ಲ ನಡೀತು. ಒಂದು ವರ್ಷ ತುಂಬ ಕೊಡದ, ಮತ್ತೊಂದು 2 ವರ್ಷ ಆಗ್ಬಿಡ್ದ. ಆಕೆ ಏನ್ ಮಾಡ್ಲಿ, ಮತ್ತೆ ಏನ್ ಮಾಡ್ಲಿ ಅಂತಂದ್ರೆ ಯಾವಾಗಾರ ಮಹಾತ್ಮರು ಬರ್ತಾರ, ಮತ್ತೆ ಯಾವಾಗಾರ ಅವ್ರ ಕಡೆಯಿಂದ ಆಶೀರ್ವಾದ ಪಡ್ಕೋಬೇಕು. ಯಾವಾಗ ಬರ್ತಾರೆ ಮಹಾತ್ಮ ಬಹುಗಡ ಆಹೀಸ್ ಅಂತ ಬೇಡಿ. ಯಾವಾಗ ಬರ್ತಾರ ಗೊತ್ತಾಗೈತೇನ? ಯಾವಾಗ ಬರ್ತಾರ ಗೊತ್ತಾಗೋಲ್ಲ. ಬಂದಾಗ ಏನಾರು ಸ್ವಲ್ಪ ಏನಾರು ಮಾಡ್ಬೇಕಂತ ತಿಳ್ಕೊಂಡಾಕ ಏನ್ ಮಾಡಿ ಅಂದ್ರ ಒಂದು ದೊಡ್ಡ ಹುಡುಕಲ್ ತಯಾರು ಮಾಡಿ ಇಟ್ಟು. ಮತ್ತ ಮೆಣಸಿನಕಾಯಿ ಏನ್ ಮಾಡಿಲ್ಲ ಅಂದ್ರೆ ಒಂದಿಷ್ಟು ಮೆಣಸಿನಕಾಯಿ ತಯಾರು ಮಾಡಿ ಇಟ್ಟಳು. ಕರ್ಮ ಸಂಯೋಗ. ಎಷ್ಟೋ ದಿವಸವಾದ್ರು ಅಲ್ಲ ನನ್ನ ಭಕ್ತು ಒಂದು ಹಸಿವು ಟೈಮಿನ ನನಗ ಅಣ್ಣ ಕೊಟ್ಟಿಳು, ಸಂತುಷ್ಟ ಆಗಿದ್ದೆ, ನೋಡಬೇಕು ಅಂತೇಳಿ ಆ ಹೋದಂತ ಮಹಾತ್ಮ ಅವನು ಮತ್ತೆ ಬಾಗಿಲಿಗೆ ಬಂದಳು. ಭಿಕ್ಷಾಂತೆ ಅಯ್ಯೋ ಮತ್ತೆ ಬಂಗಾರ ಹಿಡಿದು ಹಾಕೋದ್ ಕೂತೀನಿ. ಇವತ್ತು ಭತ್ತ ನಡು ಬಂಗಾರ ಅಂತ ತಿಳ್ಕೊಂಡು ಭಿಕ್ಷಾಂದೇಹಿ ಅಂತಂದಾಗ ಯಾಕಂದಳು ಏನ್ ಹೇಳುದು, ನಮ್ಮ ಮನೆಯಾಗ ಏನಿಲ್ಲ ಅಂತಂದ. ಇವ್ವ ತಾಯಿ, ನಾ ಎಂದು ಬಂದಾಗ ಏನಿದ್ದಿರ್ತಿಲ್ಲ ನಿನ್ನ ಮನೆಯೊಳಗ. ಅಲ್ಲ ಬಂಗಾರದ ಚೆರಿಗೆಗಳದಾವ, ಬೆಳ್ಳಿ ತಾಟ ಅದಾವ,
ಎಂತ ಒಂದು ವೈಭವ ಐತಿ. ಎಲ್ಲಾ ಮನೆಯೊಳಗೆಲ್ಲ ದೀನಸುಗಳು ಎಲ್ಲ ತುಂಬ್ಯಾವ. ಸಾವಿರಾರು ಮಂದಿ ಊಟ ಮಾಡುವಂತ ಮನೆಯೊಳಗ ಅನ್ನದ ನಿಟ್ಟ ಐತಿ, ಏನಿಲ್ಲ. ನಾ ಎಷ್ಟು ಹೇಳ್ತಾನ ಅಂತ ಕೇಳಲ್ಲ ಐತಿ, ನಾ ಎಷ್ಟು ಹೇಳ್ತಾನ ಅಂತ ಕೇಳು. ಏನ್ ಹೇಳ್ತಿ ಹೇಳುವ ಅಂತ ಹಸುವಾಗೈತೆ ಅನ್ನ ಅಲ್ವಾ? ನನಗೆ ಹಸುನಾಗಿಲ್ಲತ್ತ ಒಂದ, ನಿನಗೆ ಹಸು ಆಗಿಲ್ಲ ಅಲ್ಲ, ನೀ ಹಣ್ಣು ಮೊದಲತ್ತಂದ್ರ ಹಸುವಾಗೈತಿ ಅಂತ. ಅವಾಗ ನಾ ಏನಂತನು ನಮ್ಮ ಮನೆ ಒಳಗೆ ಏನಿಲ್ಲ ಅಂತನ. ಆವಾಗ ನೀ ಏನನ್ನು ಅಲ್ರಿ ಇದ್ರಿಗೆ ಕಾಣಾಗತ್ತವ ಮೆಣಸಿನಕಾಯಿ ಅರ್ಧ ಕೂಡ ಅಣ್ಣ ಅಂದ್ರೆ ಖಾರ ಇಲ್ಲಿ ಅದನ್ನ ಯಾಕೆ ತಿನ್ಲಿ ಅಂತ ನಾವು. ಮತ್ ಹಿಂದೆ ಯಾಕೆ ತಿಂದಿದ್ದಿ? ಅದಕ್ಕಾಗಿ ಯಾವಾಗ ಮಹಾತ್ಮನನ್ನ ಕ್ರೋಧ ಮಾಡಿಳು, ಅವಾಗ ಮಹಾತ್ಮ ಏನ್ ಮಾಡಿದಂದ್ರೆ ನಿನ್ನ ಮರದ ಸ್ಥಿತಿ ಹೆಂಗಿತ್ತ ಹಂಗಾಗನ್ನುವಂತ ಶಾಪವನ್ನ ಕೊಟ್ಟ. ಅದಕ್ಕಾಗಿ ಜಗನ್ಮಾತೆಯನ್ನ ಸೇವೆಯನ್ನ ನಾವು ಶ್ರವಣ ಮಾಡಬೇಕಾದ್ರೆ ಇಲ್ಲಿ ಹೆಂಗಿರ್ಬೇಕಂದ್ರೆ ನಾವು ಅಂತಃಕರಣ ಶುದ್ಧಿಯಾಗಿ ಯಾವುದೇ ವಿಚಾರಗಳನ್ನ ಮಾಡದೆ ನಾವು ಜಗನ್ಮಾತೆಯನ್ನ ವಿಚಾರಗಳನ್ನ ಮಾಡ್ತೀವಿ ಅಂದ್ರೆ ತಲೆ ಒಳಗೆ ಜಗನ್ಮಾತೆ ವಿಚಾರಗಳು ಬರ್ತಾವ. ಜಗನ್ಮಾತೆಯನ್ನು ನಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯನ್ನ ಕೊಡ್ತಾವ. ಮತ್ತು ಇಲ್ಲಿ ಕೂತ್ಕೊಂಡು ನಾವು ಆ ಮೆಣಸಿನಕಾಯಿ ಹೆಂಗ ವಿಚಾರ ಮಾಡಿದೆವೋ ಅದೇ ರೀತಿಯಾಗಿ ಕೆಟ್ಟ ವಿಚಾರಗಳನ್ನ ಮಾಡಿದ್ವು ಅಂದ್ರೆ ಕೆಟ್ಟ ವಿಚಾರಗಳು ಅಲ್ಲಿ ಮನೆಯೊಳಗೆ ಬಂದ ನಮ್ಗೆ ಇಲ್ಲಬಾರಂತ ಕಷ್ಟಗಳನ್ನು ಕೊಡ್ತಾವ. ಅದರ ತಾತ್ಪರ್ಯ ಇದೇ ರೀತಿಯಾಗಿ ಈ ಜಗನ್ಮಾತೆಯನ್ನ ವರ್ಣನೆಯನ್ನಕ್ಕೆ ಬರೋಣ. ದೇವತೆಗಳು ಯಾವ ರೀತಿಯಲ್ಲಿ ವರ್ಣನೆಯನ್ನು ಮಾಡಿದ್ರ, ನಿನ್ನ ಪದ ದೊರಕುವವನಿಗೆ ನಿನ್ನ ಸ್ಮರಣೆ ನಿತ್ಯ ಕಾಲದಲ್ಲಿ, ನಿತ್ಯ ದಾನೆ ಮಹಿಮನವರಿಗೆ ನಿನ್ನ ವರ್ಚವರಣಿಗೆ. ಯಾವ ರೀತಿಯಾಗಿ ಆ ನಿನ್ನ ಸದಾ ಚಿಂತೆ ನಿನ್ನನ್ನು ಪೂಜಿಸುವ ಸ್ತುತಿ ಮಾಡುವಂತಹ ಹಾಗೂ ಅವರ ಯೋಗಕ್ಷೇಮವನ್ನ ಜಗನ್ಮಾತೆ ನೀನು ನೋಡ್ತಿ. ನಿನ್ನ ಭಜಿಸುವನೇ ಭಾಗ್ಯವೇ, ನಿನ್ನ ಸುರಿ ಹರಿಹರರಿಗೆ ಮುನ್ನವೇ ನೀ ಕೊಟ್ಟೆ ಸೃಷ್ಟಿ ಸ್ಥಿತಿ ಅಧಿಕಾರವನು. ನಿನ್ನ ತೆಗೆಯುವ ಹೆಸರಿನಿಗೆ ನಿನ್ನನ್ನು ಒಲಿಸಿದವನಿಗೆ ಬ್ರಹ್ಮವು ನಿನ್ನನೇ ಅವನಿಗೆ ನೀನೇ ಕರುಣೆ ಎಂದ ಮರವಣ. ಯಾವ ರೀತಿಯಾಗಿ ನಿನ್ನನ್ನು ಪೂಜಿಸುವ, ನಿನ್ನನ್ನು ಸೇವಿಸುವ, ನಿನ್ನನ್ನೇ ಸ್ತುತಿ ಮಾಡುವ ಐಶ್ವರ್ಯಕ್ಕೆ ಯಾವುದು ಕಡಿಮೆ ಇತ್ತು ಭಗವಾನ್ ಜಗನ್ಮಾತೆ? ನಿನ್ನನ್ನು ಸ್ಮರಿಸಿದವನಿಗೆ ಯಾವುದು ಕಡಿಮೆ ಇತ್ತು? ರಾಜಯಾಚಿಕಾಂತ ಕಾಯಬೇಕಮಾಗೆ ಮಣಾಚಿಯ ಜೋಗೆ ಶುದ್ಧಿಪಾಯಿ. ನಿನ್ನ ಚಿಂತನೆ ಮಾಡುವುದರಿಂದ ಏನು ಕಡಿಮೆ ಇದೆ? ಏನು ಕಡಿಮೆ ಇಲ್ಲ ಅನ್ನುವಂಥ ವರ್ಣನೆ ಮಾಡ್ತಾರ. ಪೂರ್ವದಲ್ಲಿ ನಿನ್ನ ಭಜಿಸಿದ ಬ್ರಹ್ಮ ಹರಿರಾರ ರುದ್ರಗಳಿಗೆ ನೀನೇನ ಅಧಿಕಾರವನ್ನು ಕೊಟ್ಟಿ ಜಗನ್ಮಾತೆ. ಜಗತ್ತ ಉತ್ಪತ್ತಿ ಸ್ಥಿತಿ ಲಯಗಳನ್ನು ಮಾಡುವಂತ ಶಕ್ತಿಯನ್ನು ಅವರಿಗೆ ದಯಪಾಲಿಸಿದಂತ ನೀನು ನಿನ್ನ ಉಚ್ಚಾರಣೆ ಮಾಡುವಂತ ಸಾಮರ್ಥ್ಯ ಬಹಳ ಅನ್ನುವಂಥದ್ದು. ಅದೇ ರೀತಿಯಾಗಿ ನಿನ್ನ ಸ್ಮರಣೆಯನ್ನು ಮಾಡಲು ನಿನ್ನ ಪರ್ವತ ಭಾರವು ನಿನಗೆ ನಿನ್ನ ಧ್ಯಾನ ಮುಳುಗುವರ ಹೊರತೀರುವುದು. ನಿನ್ನೆ ಮಾರುವೆ ನಿನ್ನವನಿಗೆ, ನಿನ್ನವನಿಗೆ ಮಾರುವೆ, ನಿನ್ನ ಸರಿಸಮ ದೈವರಾರು ಉಂಟೆ. ನೋಡ್ರಿ, ಬಹಳ ಇಲ್ಲಿ ಕೇಳುವಂಥದ್ದು ಬಹಳ ಸೂಕ್ಷ್ಮದ ವಿಷಯ. ಜಗನ್ಮಾತೆ ನಿನ್ನ ಶಕ್ತಿಯ ಸ್ವರೂಪವನ್ನು ಒಮ್ಮೆ ಮನಸ್ಸಲ್ಲಿ ನೆನೆದರೆ ನಿನಗೆ ಪರ್ವತ ಭಾರವಾಗುವುದು. ಇಲ್ಲೇ ನೋಡ ಮುಖ್ಯವಾದ ಜಗನ್ಮಾತೆ ಸಾಮಾನ್ಯ ಅಲ್ಲ. ನೀವು ಭಾವ ಇಟ್ಕೊಂಡನ್ರಿ, ಭಾವ ಬಿಟ್ಟಾರನ್ರಿ, ಎಲ್ಲಾರು ನೋಡಿ ನಾಚ್ಕೊಂಡಾರನ್ರಿ, ಸಿಟ್ಟಿನಿಂದಾರನ್ರಿ, ಹೆಂಗಾರ ಅನ್ರಿ. ನೀವು ಒಮ್ಮೆ ಜಗನ್ಮಾತೆಯನ್ನ ಕರೆದ್ರಿ ಅಂತಂದ್ರ ಆಕಿಗೆ ಹೆಂಗಾಕೈತಿ ಅಂತ ಕೇಳ್ರ, ಪರ್ವತವನ್ನು ಮ್ಯಾಲ ಬರಿಸಿದಾಗ ಪಾರ ಹೆಂಗಾಕೈತಿಲ್ಲ ಹಂಗ ಪಾರ ಆಕೈತಿ ಅನ್ನುವಂಥದ್ದು ಜಗನ್ಮಾತೆ ಭಕ್ತರ ಆದಿನ. ಅದನ್ನು ತೀರಿಸಲು ಸದಾ ಸಿದ್ಧಳಾಗಿರುವಿ. ನೀನು ಏನ್ ಮಾಡಾಕತ್ತಿ ಅಂತ ಕೇಳ್ರ, ಆ ಭಾರವನ್ನು ತೀರಿಸಿ. ಅದರ ಭಾರ ಮತ್ತೊಂದು ಏನಿಲ್ಲ, ನಿನ್ನ ಬರೀ ನೆನೆಸಿದ ಭಾರವನ್ನ, ನಿನ್ನ ಚಿಂತನೆ ಮಾಡಿದ ಭಾರವನ್ನ. ಎಷ್ಟು ಜಗನ್ಮಾತೆ. ಅದಕ್ಕೆ ನೋಡ್ರಿ, ಅನನ್ಯ ಚಿಂತೆಯಂತೋ ಮಾ ಹೇ ಜನ ಪರಿಪಾಸತೆ ತೇಷಾಪಿ ನಿತ್ಯಾಯ ಯುಕ್ತಾನಾಂ ಯೋಗಕ್ಷೇಮಂ ವಹಾನ್ಮ್ಯಹಂ. ಅದೇ ರೀತಿಯಾಗಿ ನಿನ್ನ ಭಕ್ತನು ನಿಂದಿಸಿದವರಿಗೆ ಆಗಲೇ ಬಂತ, ಮುಂದೆ ಬರ್ತದ. ಇದೇ ರೀತಿಯಾಗಿ ನಿನ್ನ ಭಕ್ತನ ನಿಂದಿಸಿದವನಿಗೆ ಇನ್ನು ಕಡಿಯುವೆನೆ ವಂಶ ಸಹಿತವು. ನಿನ್ನ ಭಕ್ತವನು ಎಲ್ಲಿ ಎದ್ದಡೆ ಅಲ್ಲಿ ಇರುತ್ತೆಯವು. ನಿನ್ನ ಭಕ್ತನ ಗಾಳಿ ಹಾಯಲಿ ಇನ್ನು ಕಿನ್ನುವರು ದುರಿತರು
ಇನ್ನು ಜೀವ ಪ್ರೇಮ ನಿಮಗೆಂದು ಮರಗನಃ. ಅಂದ್ರೆ ನಿನ್ನ ಭಕ್ತರು ನಿಂದಿಸಿದವರಿಗೆ ಆಗಲೇ ನೋಡಿದ್ದೀವಿ ನಾವು. ಯಾರು ನಿನ್ನ ಭಕ್ತರ ಚಿಂತನೆಯನ್ನ ಮಾಡ್ತಾ ಇದ್ದಾರಲ್ಲ, ಆ ನಿನ್ನ ಭಕ್ತರ ಚಿಂತನೆಯನ್ನ ಮಾಡಿದವರನ್ನ ಯಾರೆಂದು ಅದಕ್ಕೆ ಭಗವಂತ ಹೇಳ್ತಾನೆ. ಅದನ್ನ ವಿಷಯ ತಗೊಂಡ್ರು ಅಂದ್ರೆ ಮತ್ತೊಂದು ತಾಸು ಹೋಗ್ತಾನೆ. ಕೃಷ್ಣ ಪರಮಾತ್ಮ ಬಲರಾಮನ ಮುಂದೆ ಹೇಳಿದ್ದ. ಏನ್ ಹೇಳಿದ್ದ ಅಂತಂದ್ರ, ನಾ ಯುದ್ಧ ಭೂಮಿ ಒಳಗ ಏನು ಅಸ್ತ್ರ ಹಿಡಿದಿಲ್ಲ. ಯುದ್ಧ ಭೂಮಿ ಒಳಗ ಸೂಕ್ಷ್ಮ ಯುದ್ಧ ಭೂಮಿ ಒಳಗ ಯಾವ ಅಸ್ತ್ರ ಹಿಡಿದಿಲ್ಲ. ಬಲರಾಮ ಅಂದ, ಹಂಗಾದ್ರೆ ಯುದ್ಧಕ್ಕೆ ಯಾಕೆ ಬರ್ತೀಯ? ನಾನು ಭಕ್ತರ ಅರ್ಜುನ ಸಂಬಂಧ ಬಂದಿನ. ಅದೇ ರೀತಿಯಾಗಿ ಮುಂದ ಗುರುಗಳಾದಂತಹ ಭೀಷ್ಮಾಚಾರ್ಯರು ಹೇಳ್ತಾರೆ. ಏನ್ ಹೇಳ್ತಾರೋ, ಕೃಷ್ಣ ನಿನ್ನ ಯುದ್ಧ ಭೂಮಿಯೊಳಗ, ನೋಡ್ರಿ ಈ ವಿಷಯ ಬಂದಾಗ ಹೇಳಕತ್ತೀನಿ, ನಿನ್ನ ಯುದ್ಧ ಭೂಮಿಯೊಳಗ ನಾನು ಅಸ್ತ್ರವನ್ನು ಹಿಡಿಸಲಿಲ್ಲ ಅಂತಂದ್ರೆ ನಾ ಗಂಗಾದೇವಿ ಮಗನನೇ ಅಲ್ಲ ಅಂತ ಹೇಳ್ತಾರೆ. ಕೃಷ್ಣ ಏನು ಕೊಟ್ಟನೋ, ನಾ ಯುದ್ಧ ಭೂಮಿ ಒಳಗೆ ಯಾವುದೂ ಅಸ್ತ್ರ ಹಿಡಿದಿಲ್ಲ, ನನ್ನ ತಾಯಿ ಮೇಲೆ ಆಣೆ ಅಂತೇಳಿ ಕೃಷ್ಣ ಕೊಟ್ಟಾನ. ಎಷ್ಟು ಸೂಕ್ಷ್ಮ ಇದೆ ನೋಡಿ ಹೇಳುವಂತ ವಿಷಯ. ಇಬ್ಬರಿಗೆ ಘನಘೋರವಾದಂತಹ ಯುದ್ಧ ಪ್ರಾರಂಭ ಆಗಿದೆ. ಯುದ್ಧ ಪ್ರಾರಂಭ ಆದಾಗ ಭೀಷ್ಮಾಚಾರ್ಯರು ಭೀಷ್ಮಪನ ಕೇಲೇಕರ ಧನುರ್ಧರ ರಕ್ಷಲೆ ಅಂತ. ಭೀಷ್ಮಾಚಾರ್ಯ ಒಂದು ಗುರಿ ಇಟ್ರೆ ಯಾರಿಂದ ತಪ್ಪಿಸಕ್ ಸಾಧ್ಯ ಇಲ್ರಿ. ಯಾವ ದೇವತೆಗಳಿಗೂ ಸಾಧ್ಯ ಇದ್ರಿಕಿಲ್ಲ ಅಂತ ಶಕ್ತಿಯವರಿಗೆ. ಯಾವಾಗ ಭೀಮ ಬಿಡಿದ್ರು ಇನ್ನ ಅರ್ಜುನ ಸಾಯ್ತಾನ ಅಂತ ತಿಳ್ಕೊಂಡು ಏನ್ ಮಾಡಿದಂತಂದ್ರೆ, ಪರಮಾತ್ಮ ಕೆಳಗೆ ಬಿದ್ದಂತ ಚಕ್ರವನ್ನು ಹಿಡಿದ ನೋಡಿ. ಗಾಲಿ ಚಕ್ರ, ಗಾಲಿ ಏನು ಚಕ್ರ ಇರ್ತಲ್ಲ, ಆ ಗಾಲಿ ಚಕ್ರ ಹಿಡದ. ಅವಾಗ ಭೀಷ್ಮಾಚಾರ್ಯ ನಗಾಕತ್ರಿ, ಕೃಷ್ಣ ಎಂತ ತಾಯಿ ಮೇಲೆ ಪ್ರೇಮೋ ನಿನ್ನ ಜಗತ್ತಿನಲ್ಲಿ ನಿನಗೆ ದೇವರ ಅಂತೇಳಿ ಕರೀತಾರ, ದಯಾದಿನ ಅಂತ ಕರೀತಾರ. ತಾಯಿ ಮೇಲೆ ಹಾನಿ ಮಾಡಿದವನು ನೀನು ಚಕ್ರ ಹಿಡಿದರೆ ನಿನಗೆ ನಾಚಿಕೆ ಬರುವುದಿಲ್ಲ ಅಂತ ಕೇಳಿದ. ಅಪ್ಪ ನೀ ಏನಂತೀಯನ್ನು, ನನ್ನ ತಾಯಿಯಿಂದ ನನಗೆ ಎಂತ ಕೆಟ್ಟ ಶಿಕ್ಷೆ ಬಂದರೂ ಅನುಭವಿಸ್ತೇನೆ, ಆದರೆ ನನ್ನ ಭಕ್ತರಿಗೆ ಏನಾಗಬಾರದು, ಆ ಭಕ್ತರನ್ನು ಸಂಹಾರ ಮಾಡಲಿಕ್ಕೆ ನಾನು ಚಕ್ರವನ್ನು ಹಿಡಿದೀನಿ ಅಂತ. ಅದೇ ರೀತಿಯಾಗಿ ಜಗನ್ಮಾತೆಯು ಏನ್ ಮಾಡ್ಯಾಳ ಅಂದ್ರೆ, ತನ್ನ ಭಕ್ತರಿಗೆ ಬಂದಂತ ಕಷ್ಟಗಳನ್ನು ನಿವಾರಣೆಯನ್ನ ಮಾಡೋ ಸಂಬಂಧ ಎಲ್ಲಾ ಅಸ್ತ್ರಗಳನ್ನು ಹಿಡಿದು ನಮ್ಮನ್ನ ಜೋಪಾನ ಮಾಡ್ತಾ ಇದ್ದಾಳೆ ಅನ್ನೋದಕ್ಕೆ ಬರಂತ ಹೇಳಿದ್ದೀನಿ. ಇದೇ ರೀತಿಯಾಗಿ ನಿನ್ನ ಭಕ್ತರು ಜರೆಯವನಿಗೆ ಇನ್ನು ಕಡಿಯುವುದೇ ಮಹಿಷ ಸಹಿತವು. ನಿನ್ನ ಭಕ್ತರು ಎಲ್ಲಿ ಇದ್ದಡೆ ಅಲ್ಲಿ ಇರುತ್ತೀವಿ. ಅಲ್ಲಿ ನಿನ್ನ ಭಕ್ತರು ಎಲ್ಲಿದಾರ ಅಲ್ಲೇ ಇರ್ತೀನಿ. ಅದಕ್ಕೆ ಪರಮಾತ್ಮ ಹೇಳ್ತಾನ, ನೀವೆಲ್ಲಿ ಹುಡುಕಾಡಕ್ ಹೋಗ್ಬೇಡ, ಯಾವ ಕ್ಷೇತ್ರದಲ್ಲಿ ಹುಡುಕಾಡಕ್ ಹೋಗ್ಬೇಡ, ಯಾವ ವೈಕುಂಠಕ್ಕೆ ಹುಡುಕಾಡಕ್ ಹೋಗ್ಬೇಡ. ಅಲ್ಲಿ ಹೋಗ್ಬೇಕಾರೋ ಎಷ್ಟೋ ವರ್ಷ, ಎಷ್ಟೋ 1000 ವರ್ಷವಾದ್ರೂ ವೈಕುಂಠ ಮುಟ್ಟಲಿಕ್ಕೆ ಆಗೋದಲ್ರಿ, ನಮ್ಮ ಸೂಕ್ಷ್ಮ ನಿಯಮದ. ಅದಕ್ಕೆ ಪರಮಾತ್ಮನ ಮೀ ವೈಕುಂಠನ ಸಾವೇ, ನಾ ವೈಕುಂಠದಲ್ಲಿ ಇಲ್ಲ, ಎಲ್ಲಿ ನನ್ನ ಭಕ್ತರು ಚಿಂತನೆ ಮಾಡ್ತಾ ಇರ್ತಾರಲ್ಲ ಅಲ್ಲೇ ಇದ್ದೀನಿ. ಅದೇ ರೀತಿ ದೇವಿ ಹೇಳ್ತಾಳ, ಎಲ್ಲಿ ನನ್ನ ಚಿಂತನೆ ನಡೆದಿರ್ತದಲ್ಲ ಅಲ್ಲಿನ ಯಾವುದೋ ರೂಪವಾಗಿ ನಾನು ಬಂದು ವಾಸವಾಗಿ ನನ್ನ ಸ್ಮರಣೆಯನ್ನ, ನನ್ನ ಚಿಂತನೆಯನ್ನ ನಾನು ಕೇಳ್ತೀನಿ. ಅಷ್ಟಲ್ಲ, ನನ್ನ ಭಕ್ತರು ಮಾಡಿದಂತ ಪ್ರಸಾದವನ್ನು ಸೇವನೆ ಮಾಡ್ತೀನಿ ಅಂತ ಹೇಳ್ತಾಳ. ಸ್ವರ್ಗೀಚ ಅವರ ಇಚ್ಛಿತಾತಿ ದೇವ ಅಂತ ಕರೀತಾರೆ. ಎಲ್ಲಾ ದೇವತೆಗಳು ಎಲ್ಲ ಮೊದಲಾಗಿ ಇಚ್ಛೆ ಪಡ್ತಾರ ಅನ್ನುವಂಥದ್ದು ಯಾವ ರೀತಿಯಾಗಿದೆ. ಅದೇ ರೀತಿಯಾಗಿ ನಿನ್ನ ದಯಾವಳನ್ನು ಅವನ ನಿನ್ನ ಮನೆಯೊಳಗಿರಲು ಅಡುವೆರೊಳರು ನೀನೇ ಅಗ್ನಿ ಇರೋ ರಣದೊಳಗಿರುವುದ ಕದಲಿ. ಇನ್ನು ಯಾವ ರೀತಿಯಾಗಿ ನಿನ್ನ ಒಂದು ನಾಮಸ್ಮರಣೆಯನ್ನ ಮಾಡುವರು ಎಲ್ಲಿರ್ತಾರ ಅಂತ ಕೇಳೋದನ್ನದ, ನಿನ್ನ ದಯವುಳ್ಳ ಭಕ್ತನು ಮಣಿಯಲ್ಲಿರಲಿ, ಅಡವಿಯಲ್ಲಿರಲಿ, ಅಗ್ನಿ ಸಂಬಂಧದಲ್ಲಿರಲಿ, ಯುದ್ಧದಲ್ಲಿರಲಿ, ನೀರಿನಲ್ಲಿರಲಿ, ಮುಳುಗಿ ಪ್ರಸಂಗದಲ್ಲಿರಲಿ, ಗವಿಯ ಮಾರ್ಗ ನಡುವಿರಲಿ, ನಿನ್ನ ದೊಡ್ಡ ಕತ್ತಿ ಡಾಲು ಧರಿಸಿ ಅವನನ್ನು ರಕ್ಷಿಸುವಿ. ರಕ್ಷಣೆ ಮಾಡ್ತಾಳ ಜಗನ್ಮಾತೆ. ಅಂತ ಆಸೆಯದು ನಿನಗೆಲ್ಲವೂ, ನಿನಗೇನು ಆಸೆ ಇಲ್ಲದೆ ಅವನ ಬೆಡದಲ್ವಾಸಗ್ರಹ, ಅವನ ಕಳತ್ರ ಬಾಂಧವರು ಆಸೆ ಅವನ ಬಯಕೆಲ್ಲವೂ, ಆಸೆನೆಗೆಂತು ನೀ ವಸ್ತು ಎಂದು ಎಂದು ಬರಗನ. ಯಾವ ರೀತಿಯಾಗಿ ದೇವಿಗೆ ಯಾವ ಆಸೆ ಇಲ್ಲದಿದ್ದರೂ, ದೇವಿಗೆ ಆಸೆ ಇದ್ದ ಏನಿಲ್ಲ ಆಕೆಗೆ, ಆದ್ರೆ ಆಸೆ ಆಕೆಗೂ ಐತೆ. ಎದಕ್ಕೆ ಹೇಳ್ತಾರೆ? ಇಲ್ಲಿ ಹೇಳ್ತಾರ,
ದೇವಿಯ ಯಾವ ಆಸೆ ಇಲ್ಲದಿದ್ದರೂ ಆಸೆ ಅವನ ಬೆಳೆದ ಆಸೆ, ಅವನ ಸಿರಿ ಸತಿ ಸುತಾದಿಗಳ ಬಾಂಧವರ ರಕ್ಷಿಸುವ ಆಸೆ ನಿನಗೆ. ದೇವತೆಗಳು ಏನ್ ಹೇಳ್ತಾರ, ಜಗನ್ಮಾತೆ ನಿನಗೆ ಯಾವ ಆಸೆ ಇಲ್ಲ, ವರ್ಣನೆ ಆತೆ, ಆದ್ರೆ ನಿನಗೊಂದು ಆಸೆ ಇದೆ. ಯಾವ್ದು ಆಸೆ ಅಂತಂದ್ರ, ನನ್ನ ಭಕ್ತರು ನನ್ನ ಚಿಂತನೆಯನ್ನ ಮಾಡ್ತಾ ಇದ್ದಾರಲ್ಲ, ಅವರ ಸಂಸಾರ ಚಿಂತೆ, ಮಾಜಿ ಭಕ್ತಾಂಚ ಚಿಂತಾ ಮಾತ್ರ ಹೇಳ್ತಾರ, ಅವರ ಚಿಂತೆಯನ್ನ ನೀನು ಮಾಡ್ತಾ ಇದ್ದಲ್ಲ, ಸತಿ ಸುತಾದಿಗಳು ಅವ್ರಿಗೆ ಬಂದಂತ ಕಷ್ಟಗಳನ್ನ ನಿವಾರಣೆ ಮಾಡುವ ಚಿಂತೆ ನಿನ್ನದು ಅಂತೇಳಿ ಆ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಮುಂದೆ ವರ್ಣನೆ ಮಾಡ್ತಾರ ಇನ್ನು ಒಂದು 2 ಶ್ಲೋಕದಲ್ಲಿ. ಅತ್ತಿ ಮರೆಗ ಕಾಯಿಗಳು ತಾವು ಮೆತ್ತಿ ಹಿಡಿದ ತೆರದಲ್ಲಿ ಮತ್ತೆ ನಿನ್ನಯ ರೋಮ ಬ್ರಹ್ಮಾಂಡಗಳು ಮತ್ತೆ ನಿನ್ನ ಮಹಿಮೆರೆಯೋ ಎತ್ತಲೇ ಪರದೇವ ಮಹಿಷನು ಎತ್ತ ನೀನೆತ್ತೆಂದು ಮರೆಗಣ. ದೇವಿ ಹೇಳ್ತಾಳ, ಅಪ್ಪ ನೀನು ದೇವಿ ಹೆಂಗದಳ, ಬ್ರಹ್ಮಾಂಡಗಳನ್ನ ಹೆಂಗ ಮಾಡ್ಯಾಳಂದ್ರ, ಒಂದು ಅತ್ತಿಯ ಮರಕ್ಕೆ ಬುಡದಿಂದ ತುದಿಯವರೆಗೆ ಕಾಯಿ ಮೆತ್ತಿರುವ ತೆರದಂತೆ. ಹತ್ತಿ ಗಿಡಕ್ಕೆ ನೋಡ್ರಿ ಮೆತ್ತಿ ಕಾಯಿ ಹೆಂಗಾಗಿರ್ತಾವ, ಬಡ್ಡಿಂದ ಹಿಡ್ಕೊಂಡು ತುದಿಯವರೆಗಳು ಕಾಯಿ ಇರ್ತಾವ. ಹೆಂಗೋ ಹಂಗ ಮೆತ್ತಿರುವಂತೆ ನಿನ್ನ ಪ್ರತಿಯೊಂದು ರೋಮಕ್ಕೆ ಬ್ರಹ್ಮಾಂಡಗಳು ತುಂಬಿರುವು. ನಿನ್ನ ಅಂಜಿಕೆಯಿಂದ ನಿನ್ನ ಅಜ್ಞಾನುಸಾರ ಸರ್ವ ಬ್ರಹ್ಮಾಂಡಗಳ ವ್ಯವಹಾರ ಸುಸೂತ್ರದಿಂದ ನಡೆಯುವುದು. ನಿನ್ನ ಮಹಿಮೆಯನ್ನು ಯಾರು ವರ್ಣಿಸುವರು? ಜಗನ್ಮಾತೆ ಬ್ರಹ್ಮಾಂಡಗಳು ಹೆಂಗದಾವು ಜಗನ್ಮಾತೆ ಅಂತ ಕೇಳ್ರ, ಹತ್ತಿ ಮರದ ಉದಾಹರಣೆಯನ್ನು ಕೊಡ್ತಾರ. ಹತ್ತಿ ಮರದೊಳಗೆ ಹೆಂಗ ಗಿಡ ತುಂಬ ಎಷ್ಟು ಹಣ್ಣದಾವಲ್ಲ ಹಂಗ ಬ್ರಹ್ಮಾಂಡಗಳದಾವ. ಇದು ಒಂದು ಬ್ರಹ್ಮಾಂಡ ರೀ, 14 ಲೋಕ ಕೂಡಿ ಒಂದು ಬ್ರಹ್ಮಾಂಡ. ಒಂದು ಹತ್ತಿಕಾಯಿ ತಿಳ್ಕೊಂಡು ಇನ್ನು ಗಿಡದಾಗ ಎಷ್ಟು ಹತ್ತಿಕಾಯಿ ಅದಾವ. ಅವೆಲ್ಲ ಬ್ರಹ್ಮಾಂಡಗಳು ಜಗನ್ಮಾತೆ ನಿನ್ನ ಕೃಪೆಯಿಂದ ನಿನ್ನ ಅಂಜಿಕೆಯಿಂದ ಅವು ಎಲ್ಲ ನಡೀತಾವಂತಾರ. ನಿನ್ನ ಖಡ್ಗ ಕಟಾರಿಗಳ ಕೇಳಿ ನಿನ್ನ ದರೆ ಚಾಪರ ಚಕ್ರಕ್ಕೆ, ನಿನ್ನ ಶೌರ್ಯಕ್ಕೆ ನಿನ್ನ ಉಗ್ರಕ್ಕೆ ನಿಲ್ವರ ಜಗದಿ, ನಿನ್ನ ಸ್ಮರಣೆ ದೈತ್ಯರಾಜರು ನಿನ್ನ ತಳಮರೋ ಜಗಕ್ಕೆ, ನಿನ್ನ ಕೃತು ನೀನು ಎಂದು ಮರಗಣ ಚುಕ್ಷು. ಆದರೆ ದೇವಿ ಮಹಿಮೆ ನಿನ್ನ ಭಯಂಕರವಾದ ಆಯುಧಗಳಿಂದ ನಿನ್ನ ಶೂರತನಕ್ಕೆ ನಿನ್ನ ಬೇಕರಕ್ಕೆ ಜಗತ್ತಿನಲ್ಲಿ ಯಾರು ನಿಲ್ಲಲಾರರು. ನಿನ್ನ ನೆನೆದ ಕೂಡಲೇ ರಾಕ್ಷಸರು ರಾಜರು ಗಾಬೀರಾಗುತ್ತಾರೆ. ಜಗಕ್ಕೆ ನೀನೇ ಒಡೆಯಲೆಂದು ಆ ದೇವತೆಗಳು ದೇವಿಯನ್ನ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಜಗದ ಉತ್ಪತ್ತಿ ಸ್ಥಿತಿ ಕಾರಣವಾದ ಬ್ರಹ್ಮ ಹರಿರುದ್ರಾದಿಗಳು ನೀನು ಕೂಡುವ ಗದ್ದಿಗೆಯ 3 ಕಾಲುಗಳು. ಜಗನ್ಮಾತೆ ನಿನಗೆ ಹೆಂಗ ಒಂದು ಕುರ್ಚಿಗೆ ಕಂಬಗಳಿರ್ತಾವಲ್ಲ, ಹಂಗ ಬ್ರಹ್ಮ ವಿಷ್ಣು ಮಹೇಶ್ವರರು ನಿನಗೆ ಆಧಾರ ಕಂಬ ಅಂತೇಳಿ ವರ್ಣನೆ ಮಾಡ್ತಾರ. ನಿನಗೆ 7 ಕೋಟಿ ಮಹಾಮಂತ್ರಗಳು. ನೋಡಿ ಎಷ್ಟು ಕೋಟಿ? 7 ಕೋಟಿ ಮಹಾಮಂತ್ರಗಳು ಜಗನ್ಮಾತೆ. ದರ್ಬೆ ಹುಲ್ಲಿನ ಆಸನವು, ಆಸನ ಎಂತದಂದ್ರ ದರ್ಬೆ ಹುಲ್ಲಿನಿಂದ ಮಾಡಿದಂತ ಆಸನ ಅಂತ ಕರೀತಾರ. ಅದೇ ರೀತಿಯಾಗಿ ಶಕ್ತಿ ರಹಿತರಾದ ಶಿವ ಸ್ವರೂಪಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಸದಾಶಿವರು ನಿನ್ನ ಹಾಸಿಗೆಯಾಗಿರುವರು. ಜಗನ್ಮಾತೆ ಅವರೆಲ್ಲರೂ ನಿನ್ನ ಸ್ತುತಿಯನ್ನ ಅಂತ ಜಗನ್ಮಾತೆ ಶಕ್ತಿ ನಿನ್ನ ಮೂವತಿ ರತ್ನಕಾಂತಿಯು. ಹೆಂಗಪ್ಪ ಅಂತಂದ್ರ ನಿನ್ನ ಮುತ್ತಿನ ರತ್ನಕಾಂತಿಯು, ನಿನ್ನ ಮುತ್ತಿನ ಬಟ್ಟ ಬೆಳಗವು, ನಿನ್ನ ವಾಲಿಯು ತೇಜ, ನಿನ್ನ ಆಭರಣ ಸೌಂದರ್ಯ, ನಿನ್ನ ಕಾಲುಂಗರ ಗೆಜ್ಜೆಯು, ನಿನ್ನ ಹೇಮ ಕಿರೀಟ ನೊಡೆಯು, ನಿನ್ನ ಕಾಂಬೋನಿ ಸುಕೃತು ಎಂದ ಮರಗಣ. ಜಗನ್ಮಾತೆ ಎಷ್ಟು ಅಲಂಕಾರವಾಗಿದ್ದಾಳೆ ಅನ್ನೋ ವರ್ಣನೆ ಮಾಡ್ತಾ ಇದ್ದಾರ. ನಿನ್ನ ಮೂಗುತಿಯೇ ಪ್ರಕಾಶ ರತ್ನ. ಜಗನ್ಮಾತೆ ಹಾಕಿರುವಂತಹ ಮುತ್ತಿನ ರತ್ನ ಪ್ರಕಾಶವಾಗಿ ಬೆಳಗ್ತಾ ಇದೆ. ನಿನ್ನ ತೊಟ್ಟಿರುವ ಮುತ್ತಿನ ಬೊಟ್ಟಿನ ಯಾವ ಪ್ರಕಾಶವಾಗಿದೆ, ಅದೇ ರೀತಿ ಮಾನಿಯ ಪ್ರಕಾಶ. ಕಾಲಗಳ ಜಗನ್ಮಾತೆ ನಿಲ್ಲಿರುವಂತಹ ಕಾಡಗ ಬಂಗಾರದ ಕಿರೀಟ, ಏನು ಸೌಂದರ್ಯ ವರ್ಣನೆಯನ್ನ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆ ನಿನ್ನ ಕಾಣರು ಬಹುಧ್ಯಾನದಿ, ನಿನ್ನ ಕಾಣರು ಬಹಳ ಧ್ಯಾನದಿ, ನಿನ್ನ ಕಾಣರು ಸ್ತೋತ್ರ ಜಪ ತಪ ಜ್ಞಾನದಲ್ಲಿ, ನಿನ್ನ ಕಾಣು ಬಹಳ ಯೋಗದೆ, ನಿನ್ನ ಕಾಣರು ಬಹು ಸಮಾಧಿಯಲ್ಲಿ, ನಿನ್ನೆ ಕಂಡವರೇ ಮುಕ್ತ ಎಂದು ಮರಗಣ. ಬರೀ 3 ಶ್ಲೋಕದ ಇಲ್ಲೇ ಇರುವುದು ಜಗನ್ಮಾತೆ ಶಕ್ತಿ. ಭಕ್ತಿ ಹೊರತು 100 ಯಜ್ಞ, ಬಹಳ ದಾನ ಸ್ತೋತ್ರ ಜಪ ತಪ ಅನುಷ್ಠಾನ ಅಷ್ಟಾಂಗ ಯೋಗಗಳನ್ನು ಮಾಡಿರುವ ಜಗನ್ಮಾತೆ ನೀನು ಕಾಣಿಸುವುದಿಲ್ಲ. ಆದರೆ ನಿನ್ನನ್ನು ಕಂಡವರೇ ಧನ್ಯರು ಅನ್ನುವಂಥದ್ದು ವರ್ಣನೆ ಮಾಡ್ತಾ ಇದ್ದಾರೆ ದೇವತೆಗಳು.
ಸ್ಮರಣೆ ಮಾತ್ರದಿಂದ ಸರ್ವ ಫಲಗಳು ದೊರಕುವು. ದಾರೇಣೇಶು ಸ ದೊರಕುವುದು ಸ್ವರ್ಗಾದಿ ಭೋಗವು ಹೊರತೇನ ತರದಿ. ಹಿರಿಯ ಹಗೆಗಳ ಮಿತ್ರಾವು ದೊರೆಗಳಾವು ಪರಿಚರತಾವು ಪರಮ ಮಂತ್ರವು ನೀವೇ ಸ್ಮರಿಸಿಂದ ದೊರೆ. ಎಂಥ ಯಜ್ಞಾಗಾದಿಗಳಿಂದ ಜಗನ್ಮಾತೆ ನೀನು ಸಿಗುವುದಿಲ್ಲ. ನೀ ಸಿಗಬೇಕಾದ ಬರೀ ನಿನ್ನ ನಾಮಸ್ಮರಣೆ. ನಿನ್ನ ನಾಮಸ್ಮರಣೆಯಿಂದ ನೀನು ಏನು ಮಾಡ್ತೀಯ ಅಂದ್ರೆ ಎಲ್ಲರಿಗೂ ಆಶೀರ್ವಾದವನ್ನ ಮಾಡ್ತೀಯ ಅನ್ನೋಂತಾರ. ಇಂತು ಸ್ತುತಿ ದೀಪ ದೀಪನ್ ನಂತು ಪೂಜೆ ಮಾಡಿ ಪುಷ್ಪನಂತು ಏರಿಸಿ ಷೋಡೋಪಚಾರ ದೇವಿಗೆ ಅಂತೂ ಕೈ ಮುಗಿಲಾರೆಂದು ನಿಂತರು. ಪರದೇವಿ ನುಡಿದಳು ಎಂತು ನಿಮ್ಮ ಬಯಕೆ ಬೇಡಿರಿ ಎಂದು ಕೋರಿಂದ. ದೇವತೆಗಳ ಈ ಪ್ರಕಾರವಾಗಿ ದೇವತೆಯನ್ನ ಸ್ತುತಿ, ಆಸನ, ಸ್ವಾಗತ, ಅರ್ಘ್ಯ ಪೂಜೆಗಳನ್ನು ಮಾಡಬೇಕಾದ್ರೆ ಅರ್ಘ್ಯ, ಪಾದ್ಯ, ಆಚಮನ, ಸ್ನಾನ, ಆಭರಣ, ಗಂಧ, ಪುಷ್ಪ, ದೀಪ, ನೈವೇದ್ಯ, ತಾಂಬೂಲ, ನೀರಾಂಜನ, ಪ್ರದಕ್ಷಿಣೆ, ನಮಸ್ಕಾರ ಈ ರೀತಿಯಾಗಿ 16 ಥರದ ಉಪಚಾರಗಳನ್ನು ಮಾಡಿ ಪೂಜಿಸಿ ಎಲ್ಲರೂ ಕೈ ಮುಗಿದು ದೇವಿ ನಿಮ್ಮ ಅಂದಾಗ ನಿಮ್ಮ ಬೇಡಿಕೆ ಏನೆಂದು ದೇವಿ ಮತ್ತೆ ಕೇಳ್ತಾ ಇದ್ದಾಳ. ಅದೇ ರೀತಿಯಾಗಿ ಕೈ ಮುಗಿದು ಕೈಗಳ ವಿಚರಣ ಹೊತ ನುಡಿದರು ಮಹೇಶನೊಳಗೆ ಸುಗಮವರವಾಯಿತು. ಕೋಡಿನ ಬೇಡಿಕೆ ಅಗಲೆಂಜಡರ ಮಿಗಿದು ಈದಾರೆಂದೆಂದು ಮರಗಣಃ. ಆಗ ದೇವತೆಗಳ ಕೈ ಮುಗಿದ ಸಂತೋಷ ಸೂಚನೆ ನುಡಿದು ಮಹಿಷನೊಳಗೆ ಉತ್ತಮವರವಾಯಿತು. ಜಗನ್ಮಾತೆ ಅವರು ಸಂಹಾರ ಮಾಡಿದೆ, ಈ ಕೊಟ್ಟಿರಿ ಮತ್ತೇನು ಬೇಡುವುದೇ ಜಗನ್ಮಾತೆ ನಿನ್ನ ಕಡೆ. ಭೂಮಿಯ ಭಕ್ತ ಜನರಿಗೆ ಅಗಲದ ಹಾಗೆ ಅವ್ರು ಹೇಳ್ತಾರ, ಈ ಭೂಮಿಯಲ್ಲಿ ಯಾರು ಶ್ರವಣ ಮಾಡ್ತಾ ಇದ್ದಾರ ನಿನ್ನ ಶ್ರವಣವನ್ನು ಮಾಡುವಂಥವರಿಗೆ ಸಿರಿ ಸಂಪತ್ತು ಐಶ್ವರ್ಯವನ್ನ ಕೊಡು ಜಗನ್ಮಾತೆ, ಇದೇ ನಮ್ಮ ಬೇಡಿಕೆ ಅಂತ ಕೇಳ್ತಾರೆ ದೇವತೆಗಳು. ಅದೇ ರೀತಿಯಾಗಿ ಕೊಟ್ಟೆನೂರು ಮಕ್ಕಳಿಗೆ ದುಷ್ಟರೇ ಪಾರ್ವತಿಯು ಕಟ್ಟಲೆ ತಾವರು ಸುರ ನೋಡಲಿಕ್ಕೆ ಗಟ್ಟಿ ಪಾರ್ವತಿ ಎಷ್ಟೋ ವೃಷಭ ಮೂರ್ತಿಯಿಂದ. ಈ ರೀತಿಯಾಗಿ ಆ ದೇವತೆಗಳು ಕೇಳಿದ ಸ್ತುತಿಯನ್ನ ಮಾಡಿ ಜಗನ್ಮಾತೆಯ ಸಂತುಷ್ಟರಾದಾಗ ದೇವತೆಗಳು ಏನು ಕೇಳಿರಪ್ಪ ಅಂತಂದ್ರೆ ತಮಗೇನು ಕೇಳಿಲ್ಲ. ಯಾವ ಭೂಲೋಕದಲ್ಲಿ ನಿನ್ನ ಶ್ರವಣವನ್ನು ಮಾಡ್ತಾ ಇಂಥ ಭಕ್ತರಿದ್ದಾರಲ್ಲ ಅವರಿಗೆ ಸಿರಿ ಸಂಪತ್ತು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಅವ್ರಿಗೆ ಆಶೀರ್ವಾದವನ್ನು ಮಾಡು, ಅದು ಒಂದೇ ನನಗೆ ಆಶೆ ಅಂತೇಳಿ ಎಲ್ಲ ದೇವತೆಗಳು ಆ ಪೂಜೆಯನ್ನು ಮಾಡಿ ನಮಸ್ಕಾರ ಮಾಡಿದಾಗ ಆ ಜಗನ್ಮಾತೆ ಸಂತುಷ್ಟರಾಗಿ ಏನು ಮಾಡ್ಯಾರಪ್ಪ ಅಂತಂದ್ರೆ ಅಬ್ಬಯ ಹಸ್ತವನ್ನು ಮಾಡಿ ಸದೃಶ್ಯಳಾಗುವಂತಹ ಅದೃಶ್ಯಳಾಗಿರುವಂತಹ ಉಗೆ ಎನ್ನುವಂತಹ ಎಲ್ಲ ಭಕ್ತಾದಿ ಉಗೆ ಅದೃಶ್ಯಳಾಗಲು ಅದನ್ನು ನೋಡಿದಂತಹ ದೇವಾನ ದೇವತೆಗಳು ದೇವಿಗೆ ಉಗೆ ಎನ್ನುವಂಥದ್ದು ನಾಮಸ್ಮರಣೆಯನ್ನು ಮಾಡ್ತಾ ದೇವಿಯನ್ನು ಕೊಂಡಾಡಿದರು ಅನ್ನುವಂಥ ಭಕ್ತಿಯ ಬ್ರಹ್ಮ ವಿಷ್ಣು ಮಹೇಶ್ವರರು ಎಲ್ಲರೂ ಸ್ತುತಿಯನ್ನು ಮಾಡಿದರು. ಅದೇ ರೀತಿಯಾಗಿ ನಾಳೆ ಮತ್ತೆ ಏನು ನಡೀತೈತಿ ದೇವಿ ತನ್ನ ಕಾರ್ಯವನ್ನು ಹೆಂಗೆ ಮಾಡ್ತಾಳ, ಮುಂದೆ ನಾಳೆ ಏನು ತಯಾರಾಗ್ತೈತಿ ಅನ್ನೋದನ್ನ ನಾಳೆ ನೀವೆಲ್ಲರೂ ಶ್ರವಣ ಮಾಡೋಣ ಅಂತ ಹೇಳ್ತಾ